ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಮೌತ್ ಕ್ಯಾನ್ಸರ್, ಬಾಯಿ ಕ್ಯಾನ್ಸರ್ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ, ಕನ್ಸಲ್ಟೆಂಟ್ ಹೆಡ್ ಅಂಡ್ ನೆಕ್ ಸರ್ಜಿಕಲ್ ಆಂಕಾಲಜಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯ ಡಾಕ್ಟರ್ ರಶ್ಮಿ ಪಾಟೀಲ್ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮದ ಆರಂಭ ಮಾಡೋಣ. ಬಾಯಿ ಕ್ಯಾನ್ಸರ್ ಅಂದ್ರೇನು, ಅಲ್ಲಿಂದ. ಬಾಯಿ ಕ್ಯಾನ್ಸರ್ ಅಂದರೆ ಏನು, ಎಲ್ಲರಿಗೂ ಬಹಳ ಕಾಮನ್ ಆಗಿ ಕೇಳಿರ್ತೀರಾ. ಎಸ್ಪೆಷಲಿ ಟೊಬ್ಯಾಕೋ ಚ್ಯೂವರ್ಸ್ ಅಂದರೆ ಯಾರು ತಂಬಾಕನ್ನು ಅಗೀತೀರಾ ಅವರಲ್ಲಿ ಇದು ವರ್ಡ್ ಬಹಳ ಕಾಮನ್ ಮತ್ತು ಬಹಳ ಹೆದರಿಕೆ ಮೂಡುವಂಥ ಒಂದು ವರ್ಡ್. ಯಾರಾದರೂ ಬಾಯಿ ಕ್ಯಾನ್ಸರ್ ಅಂತ ಕೇಳಿದ ತಕ್ಷಣ ಅವ್ರಿಗೆ ಹೆದರಿಕೆ ಮೂಡುತ್ತೆ. ಸೊ ಆ್ಯಕ್ಚುಲಿ ಬಾಯಿ ಕ್ಯಾನ್ಸರ್ ಅಂದರೆ ಏನಪ್ಪ, ಬಾಯಿ ಕ್ಯಾನ್ಸರ್ ಅಂದರೆ ಬಾಯಲ್ಲಿ ಯಾವುದಾದ್ರೂ ಒಂದು ಹುಣ್ಣಾಗುತ್ತೆ. ಸೊ ಈ ಹುಣ್ಣು 2 to 3 weeks ಆದ್ರೂ ಮಾಯದೇ ಇರೋದಿಲ್ಲ. ಸೈಜಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಥವಾ ಮುಟ್ಟಿದ ತಕ್ಷಣ ಬ್ಲೀಡ್ ಆಗುತ್ತೆ. ಇದರಿಂದ ನಾರ್ಮಲ್ ಡೇ ಟು ಡೇ ಆಕ್ಟಿವಿಟೀಸ್ ಅಂದರೆ ಮಾತಾಡೋಕ್ಕೆ ಅಥವಾ ಊಟ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಈ ಥರ ಯಾವುದು ಬಾಯಲ್ಲಿ ಗಂಟಿರುತ್ತೆ, ಸ್ಪೆಷಲಿ ಟೊಬ್ಯಾಕೋ ಚ್ಯೂವರ್ಸ್ ಅಂದರೆ ಯಾರು ತಂಬಾಕನ್ನ ಅಗಿತಾರ ಅಥವಾ ಸ್ಮೋಕ್ ಮಾಡ್ತಾರ ಅವರಲ್ಲಿ ಯಾವುದು ಗಂಟು ಕಾಣ್ಕೊಳ್ಳುತ್ತೆ, ಮೋಸ್ಟ್ಲಿ ಅದು ಓರಲ್ ಕ್ಯಾನ್ಸರ್ ಅಂತ ನಾವು ಹೇಳ್ತೀವಿ. ಸಾಮಾನ್ಯವಾಗಿ ಎಲ್ಲ ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲಿ ಇದರ ಬಗ್ಗೆ ಜಾಗೃತಿ ಮೂಡಿಸ್ತಾರೆ. ತಂಬಾಕು ಸೇವನೆಯಿಂದ ಬಾಯಿ ಕ್ಯಾನ್ಸರ್ ಆಗುತ್ತೆ ಅಂತ. ಬರೀ ತಂಬಾಕು ಸೇವನೆಯಿಂದ ಆಗುತ್ತಾ, ಇನ್ಯಾವ್ದಾದ್ರು ಕಾರಣಗಳಿದಾವೆ ಅದ್ರ ಬಗ್ಗೆ? ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ ಅಂದರೆ ಪ್ರೈಮರಿ ಕಾಸ್, ಮೂಲ ಕಾರಣ ಅಂದರೆ ಟೊಬ್ಯಾಕೋ ಅಂದರೆ ನೀವು ತಂಬಾಕು ಅಂತ ಹೇಳ್ಬೋದು. ದಟ್ ಈಸ್ ದ ಪ್ರೈಮರಿ ಕಾಸ್. ಯಾರು ತಂಬಾಕನ್ನ ಅಗಿತಾರಲ್ಲ ಅವರಲ್ಲಿ ಇದರ ರಿಸ್ಕ್ ಬಹಳನೇ ಜಾಸ್ತಿ ಇರುತ್ತೆ. ತಂಬಾಕಿನ ಜೊತೆ ಯಾರು ಆಲ್ಕೋಹಾಲ್ ಸೇವನೆ ಮಾಡ್ತಾರಲ್ಲ ಅವರಲ್ಲಿ ಆ ರಿಸ್ಕ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ 30% ಇನ್ಕ್ರೀಸ್ ಇನ್ ದ ರಿಸ್ಕ್. ಯಾರು ಬರೀ ತಂಬಾಕು ತಗೊಳ್ತಾರೆ ಅಥವಾ ಯಾರು ತಂಬಾಕು ಜೊತೆ ಆಲ್ಕೋಹಾಲ್ ಅನ್ನ ಕನ್ಸ್ಯೂಮ್ ಮಾಡ್ತಾರಲ್ಲ, ಸೊ ವಿತ್ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋರಲ್ಲಿ 30% ದರ್ ಇಸ್ ಎ ಇನ್ಕ್ರೀಸ್ ಇನ್ ದ ರಿಸ್ಕ್ ಆಫ್ ಕ್ಯಾನ್ಸರ್. ಸೊ ಟೊಬ್ಯಾಕೋ ಅಂಡ್ ಆಲ್ಕೋಹಾಲ್ ಅವು ಎರಡೂ ನಾವು ಪ್ರೈಮರಿ ಕಾಸ್ ಅಂತ ಹೇಳ್ತೀವಿ. ಅವು ಎರಡೂ ಅಲ್ದೇನೆ ಮತ್ತು ಬೇರೆ ಕಾರಣಗಳು ಇದಾವೆ. ಒಂದು HPV ವೈರಸ್ ಅನ್ಬೋದು, ಸೆಕೆಂಡ್ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಆಗಿರ್ಬೋದು, ಅಥವಾ ಥರ್ಡ್ ಇಲ್ ಫಿಟ್ಟಿಂಗ್ ಡೆಂಚರ್ಸ್ ಅಂದರೆ ಯಾರು ಹಲ್ಲಿನ ಸೆಟ್ ಹಾಕೋತಾರಲ್ಲ ಅದರಲ್ಲಿ ಯಾವುದೋ ಒಂದು ಚೂಪಾಗಿರಬಹುದು, ಅದು ಗ್ರ್ಯಾಜುವಲಿ ಅದು ಒತ್ತಿ ಒಂದು ಗಾಯ ಮಾಡ್ತಾ ಇರ್ಬೋದು, ಅಥವಾ ಯಾರಲ್ಲಿ ಹಲ್ಲು ಹುಳುಕಾಗಿರ್ಬೋದು, ಆ ಹಲ್ಲು ಹುಳುಕಾಗಿ ಚಿಪ್ ಆಫ್ ಆಗಿರ್ಬೋದು, ಸೊ ಶಾರ್ಪ್ ಟೂತ್. ಸೊ ಇದು ಒಂದು ಕಾರಣವಾಗಿರ್ಬೋದು. ಅಥವಾ ಜೆನೆಟಿಕ್ ಮ್ಯೂಟೇಷನ್ ಅಂದರೆ ಸ್ವಲ್ಪ ಜನರಲ್ಲಿ ಕ್ಯಾನ್ಸರ್ ಆಗೋ ಟೆಂಡೆನ್ಸಿನೇ ಇರುತ್ತೆ. ಸ್ಪೆಷಲಿ ಸಿಂಡ್ರೋಮ್ಸ್ ಕೇಸಸ್ ಲೈಕ್ ಫ್ಯಾಂಕೋನೀಸ್ ಅನೀಮಿಯಾ ಅಥವಾ ಬ್ಲೂಮ್ ಸಿಂಡ್ರೋಮ್, ಈ ಥರ ಸಿಂಡ್ರೋಮ್ಸ್ ಇರೋ ಪೇಷಂಟಲ್ಲಿ ಕ್ಯಾನ್ಸರ್ ಆಗೋ ಟೆಂಡೆನ್ಸಿ ಜಾಸ್ತಿ ಇರುತ್ತೆ. ಅಥವಾ ಇಮ್ಯುನೋ ಕಾಂಪ್ರಮೈಸ್ಡ್ ಇಂಡಿವಿಜುವಲ್ಸ್ ಅಂದರೆ HIV ಪೇಷಂಟ್ಸ್, ಇವರಲ್ಲಿ ಡಿಸೀಸ್ ಫೈಟ್ ಮಾಡೋ ಕೆಪಾಸಿಟಿ ಇರೋದಿಲ್ಲ. ಸೊ ಫೈಟಿಂಗ್ ಕೆಪಾಸಿಟಿ ಕಡಿಮೆ ಇದ್ದಾಗ ಅವರಲ್ಲಿಯೂ ಸಹ ಕ್ಯಾನ್ಸರ್ ಆಗುವ ಸಾಧ್ಯತೆ ಇರುತ್ತದೆ. ಇನ್ನೊಂದು ಫೆಮಿಲಿಯಲ್ ಅಂದರೆ ಯಾರಲ್ಲಿ ಫ್ಯಾಮಿಲಿಯಲ್ಲಿ ಹಿಸ್ಟ್ರಿ ಇರುತ್ತೆ, ಹೆರಿಡಿಟಿಯಾಗಿ ಒಂದು ಹಿಸ್ಟ್ರಿ ಇರುತ್ತೆ, ತಂದೆಗಾಗಿರ್ಬೋದು ಅಥವಾ ಅವ್ರ ಗ್ರ್ಯಾಂಡ್ ಪೇರೆಂಟ್ಸ್ಗಾಗಿರ್ಬೋದು. ಸೊ ಫೆಮಿಲಿಯಲ್ ಹಿಸ್ಟ್ರಿ ಇಸ್ ಆಲ್ಸೋ ನೋನ್ ಟು ಕಾಸ್ ಕ್ಯಾನ್ಸರ್ಸ್. ಸೊ ಎಲ್ಲ ಕಾಸಸ್ ನೀವು ನೋಡಿದರೆ ಎಲ್ಲ ಒಂದು ಸೈಡು ತಂಬಾಕು ಕನ್ಸಂಪ್ಷನ್ ಇಸ್ ದ ಮೇನ್ ಕಾಸ್. ಬಹಳ ಮುಖ್ಯವಾಗಿ ತಂಬಾಕು ಆಯಿತು, ಆಲ್ಕೋಹಾಲ್ ಆಯಿತು. ಇನ್ನೊಂದು ಅಡಿಕ್ಷನ್, ಬ್ಯಾಡ್ ಹ್ಯಾಬಿಟ್ ಬಗ್ಗೆ ಮಾತನಾಡೋಣ. ವಿತ್ ರೆಸ್ಪೆಕ್ಟ್ ಟು ಸಿಗರೆಟ್ ಸ್ಮೋಕಿಂಗ್, ಅದು ಆಗುತ್ತಾ? ವಿಲ್ ಇಟ್ ಲೀಡ್? ಟೊಬ್ಯಾಕೋ, ಸಿಗರೆಟ್ ಅಂದ್ರೆ ಏನು, ಅದರಲ್ಲಿ ಟೊಬ್ಯಾಕೋ ಇರುತ್ತೆ. ಟೊಬ್ಯಾಕೋ 2 ಫಾರ್ಮಲ್ಲಿ ನೀವು ತಗೋಬಹುದು. ಒಂದು ಸ್ಮೋಕ್ ಮಾಡ್ಬೋದು ಅಥವಾ ನೀವು ಅಗಿಬಹುದು. ಸೊ ಪ್ರೈಮರಿ ಕಂಟೆಂಟ್ ಇಸ್ ಟೊಬ್ಯಾಕೋ. ಸೊ ಟೊಬ್ಯಾಕೋ ಕನ್ಸ್ಯೂಮ್ ಮಾಡಿದಾಗನೇ ಕ್ಯಾನ್ಸರ್ ಆಗೋದು. ಸೊ ಯಾವುದೇ ರೀತಿಯಾಗಿ ತಗೋಬಹುದು ನೀವು. ಅದನ್ನ ಬಾಯಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ, ಅದರಿಂದ ಯಾವ ಸ್ಥಳದಲ್ಲಿ ನಾವು ಇಟ್ಕೋತೀವಲ್ಲ, ಮೋಸ್ಟ್ ಕಾಮನ್ ಆಗಿ ಗಲ್ಲದ ಬಡ್ಡಿಯಲ್ಲಿ ಇಟ್ಕೊಳ್ತಾರೆ. ಸೊ ಆವಾಗ ಗಲ್ಲದ ಬಡ್ಡಿಯಲ್ಲಿ ಕ್ಯಾನ್ಸರ್ ಕಂಡು ಬರುತ್ತೆ. ಸ್ಮೋಕರ್ಸ್ ಅಲ್ಲಿ ಏನಾಗುತ್ತೆ, ಅದು ಹೊಗೆ ಇರುತ್ತೆ. ಸೊ ಯೂಶ್ವಲಿ ಇವರಲ್ಲಿ ಅಂಗಳದ ಕ್ಯಾನ್ಸರು ಅಥವಾ ನಾಲ್ಗೆ ಕ್ಯಾನ್ಸರ್ ಅನ್ನು ನಾವು ಕಾಣ್ಕೋಬಹುದು. ಇನ್ನೊಂದು ಸ್ವಲ್ಪ ಇದರ ಬಗ್ಗೆ ವಿವರವಾಗಿ ಮಾತನಾಡೋಣ. ಪ್ರೈಮರಿ ಸಿಂಪ್ಟಮ್ಸ್ ಆಫ್ ಮೌತ್ ಕ್ಯಾನ್ಸರ್ ಏನಾದರೂ ವಿತ್ ರೆಸ್ಪೆಕ್ಟ್ ಟು ಟೊಬ್ಯಾಕೋ ಚ್ಯೂಯಿಂಗ್? ಈಗ ನೀವು ಹೇಳಿದ್ರೆ ಯಾವ ಸ್ಥಳದಲ್ಲಿ ಇಡ್ತಾರೆ ಅಲ್ಲೇ ಇದಾಗುತ್ತೆ. ಆರಂಭಿಕ ಲಕ್ಷಣ. ಸೊ ಬಾಡಿ ನಮಗೆ ವಾರ್ನಿಂಗ್ ಸೈನ್ಸ್ ಕೊಡುತ್ತೆ ಅದ್ರ ಬಗ್ಗೆ. ಸೊ ಗಾಡ್ ಹ್ಯಾಸ್ ಮೇಡ್ ಅಸ್ ಸೋ ಗುಡ್ ಅಂದರೆ ಒಂಥರ ಡಿಫೆನ್ಸ್ ಮೆಕ್ಯಾನಿಸಮ್. ಸೊ ಏನಾದರೂ ನಾವು ಕನ್ಸ್ಯೂಮ್ ಮಾಡಿದಾಗ ಟೊಬ್ಯಾಕೋ ಇನ್ ಎನಿ ಫಾರ್ಮ್, ನೀವು ಸಿಗರೆಟ್ ಆಗಿ ತಗೋಬಹುದು ಅಥವಾ ಪಾನ್, ಖೈನಿ, ಯಾವುದಾದ್ರು ಫಾರ್ಮಲ್ಲಿ ತೊಗೊಂಡ್ರು, ಇಟ್ ಇಸ್ ಅ ಕೆಮಿಕಲ್. ಸೊ 1 cigarette ಹ್ಯಾಸ್ ಅರೌಂಡ್ 7,000 ಕೆಮಿಕಲ್ಸ್, 7,000 ಕೆಮಿಕಲ್ಸ್ ಇದೆ ಅದರಲ್ಲಿ. ಸೊ ಅದರಲ್ಲೂ ಅಟ್ಲೀಸ್ಟ್ 70 ಇಂಗ್ರೀಡಿಯೆಂಟ್ಸ್ ಆರ್ ನೋನ್ ಟು ಕಾಸ್ ಕ್ಯಾನ್ಸರ್. 70 ಇಂಗ್ರೀಡಿಯೆಂಟ್ಸ್ ಇದಾವೆ ಅದರಲ್ಲಿ, ಅದರಿಂದ ಕ್ಯಾನ್ಸರ್ ಆಗುವ ಸಾಧ್ಯತೆ ಬಹಳ ಜಾಸ್ತಿ ಇದೆ. ಸೊ ಯಾವಾಗ ನಾವು ಸ್ಮೋಕ್ ಮಾಡ್ತೀವಿ ಅಥವಾ ಅಗಿತೀವಿ, ವಿ ಆರ್ ಟೇಕಿಂಗ್ ಇನ್ ಕೆಮಿಕಲ್ಸ್. ಈ ಕೆಮಿಕಲ್ಸನ್ನ ತಗೊಂಡಾಗ ಏನಾಗುತ್ತಪ್ಪ, ಕೆಮಿಕಲ್ಸ್ ತಗೊಂಡಾಗ ಸೆಲ್ಸಲ್ಲಿ ಚೇಂಜಸ್ ಕಾಣ್ಕೊಳ್ಬಹುದು. ಸೊ ಇಟ್ ಈಸ್ ಅ ಗ್ರ್ಯಾಜುವಲ್ ಪ್ರೊಸೆಸ್.
ಸೊ ಇಟ್ ಇಸ್ ನಾಟ್ ದಟ್ ಇವತ್ತು ಸ್ಮೋಕ್ ಮಾಡಿದ್ದೀನಿ ಇನ್ 15 ಡೇಸ್ಲಿ ಕ್ಯಾನ್ಸರ್ ಆಗುತ್ತೆ, ಆ ಥರ ಇರೋದು. ಇಟ್ ಟೇಕ್ಸ್ ಅರೌಂಡ್ 10 to 15 ಇಯರ್ಸ್. ಸೊ ವೆನ್ ಸ್ಮೋಕಿಂಗ್ ಸ್ಟಾರ್ಟ್ ಮಾಡಿದಾಗಿಂದ ಅಥವಾ ಚೂಯಿಂಗ್ ಸ್ಟಾರ್ಟ್ ಮಾಡಿದ್ರಿಂದ ಅಟ್ಲೀಸ್ಟ್ 10 to 15 ಇಯರ್ಸ್ ಬೇಕು ಅದು ಕ್ಯಾನ್ಸರ್ ಆಗೋದಕ್ಕೆ. ಇಟ್ ಇಸ್ ದ ಇಯರ್ಸ್ ಮೇ ವೇರಿ. ಒಬ್ಬೊಬ್ಬರಿಗೆ ಇನ್ನೂ ಜಲ್ದಿ ಆಗ್ಬೋದು, ಒಬ್ಬೊಬ್ಬರಲ್ಲಿ ಲೇಟ್ ಆಗ್ಬೋದು. ಸೊ ಅಗೇನ್ ಬಾಡಿ ಇಮ್ಯೂನ್ ಡಿಫೆನ್ಸ್ ಮೆಕ್ಯಾನಿಸಮ್ ಕಮ್ಸ್ ಇನ್ ಟು ಪಿಕ್ಚರ್. ನಾವು ಎಷ್ಟು ತಗೋತಾ ಇದ್ವಿ. ಸೊ 15 ಇಯರ್ಸಲ್ಲಿ ನಾನು ಬರೀ ಡೈಲಿ 1 ಸಿಗರೆಟ್ ಸೇರ್ತಾ ಇರ್ಬೋದು, ಒಬ್ಬೊಬ್ಬರು ಡೈಲಿ 1 ಪ್ಯಾಕೆಟ್ ಸಿಗರೆಟ್ ಸೇರ್ತಾರೆ. ಸೊ ದ ಕ್ವಾಂಟಿಟಿ ಆಲ್ಸೋ ಮ್ಯಾಟರ್ಸ್. ಎಷ್ಟು ಕ್ವಾಂಟಿಟಿ ತಗೋತಾ ಇದ್ದಾರೆ ಮತ್ತು ಎಷ್ಟು ಡ್ಯೂರೇಷನ್ ತಗೋತಾ ಇದ್ದಾರೆ. ಸೊ ಇನಿಷಿಯಲ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಏನಪ್ಪಾ ಅಂದರೆ, ನಾವು ಎಲ್ಲಿ ತಂಬಾಕನ್ನು ಇಡ್ತೀವಲ್ಲ ಅಲ್ಲಿ ಒಂದು ರೆಡ್ ಪ್ಯಾಚ್ ಅಥವಾ ವೈಟ್ ಪ್ಯಾಚ್ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ವೈಟ್ ಪ್ಯಾಚ್ ಆ್ಯಂಡ್ ರೆಡ್ ಪ್ಯಾಚಸ್ ಆರ್ ಇನಿಷಿಯಲ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್. ಸೊ ಗ್ರ್ಯಾಜುಲಿ ಈ ಪ್ಯಾಚಸಲ್ಲಿ ಏನಾದರೂ ಒಂದು ಅಲ್ಸರ್ ಆಗ್ಬೋದು ಅಥವಾ ಏನಾದರೂ ಇರ್ರೆಗ್ಯುಲಾರಿಟಿ ಆಗ್ಬೋದು. ಸೊ ಕ್ರಮೇಣವಾಗಿ ಇವು ಸೈಜಲ್ಲಿ ಜಾಸ್ತಿ ಆಗ್ತಾ ಹೋಗ್ಬೋದು. ಊಟ ಮಾಡಬೇಕಾದ್ರೆ ಸ್ಪೆಷಲಿ ಸ್ಪೈಸಿ ಊಟ ಮಾಡಿದಾಗ ಅಥವಾ ಬಿಸಿ ಊಟ ಮಾಡಿದಾಗ ಅದರಲ್ಲಿ ಬರ್ನಿಂಗ್ ಸೆನ್ಸೇಷನ್ ಬರ್ಬೋದು. ಸೊ ಬರ್ನಿಂಗ್ ಸೆನ್ಸೇಷನ್ ಬಂದಾಗ ಐ ಆಮ್ ಹ್ಯಾವಿಂಗ್ ಡಿಸ್ಕಂಫರ್ಟ್. ಸೊ ಗ್ರ್ಯಾಜುಲಿ ಇವು ಸಿಂಪ್ಟಮ್ಸ್ ಇನ್ಕ್ರೀಸ್ ಆಗ್ತಾ ಹೋಗ್ಬೋದು. ಪೇನ್ ಸ್ಟಾರ್ಟ್ ಆಗ್ಬೋದು, ತಲೆನೋವು, ಕಿವಿನೂ ಆಗ್ಬೋದು, ಏನಾದರೂ ಒಂದು ಸಣ್ಣ ಹುಣ್ಣು ಆಗ್ಬೋದು ಬಾಯಲ್ಲಿ. ಆ್ಯಂಡ್ 3 ವಾರ ಆದರೂ ಇದು ಹುಣ್ಣು ಮಾಯ್ತಾ ಇಲ್ಲ. ಸ್ಲೋಲಿ ಒಂದು ಆಜು ಹಲ್ಗಳು ಲೂಸ್ ಆಗ್ಬೋದು. ಲೂಸ್ ಆಗಿ ಫಾರ್ ನೋ ರೀಸನ್ ಇವು ಹಲ್ಲು ಲೂಸ್ ಆಗಿ ಬೀಳ್ತಾ ಇರ್ಬೋದು. ಸೊ ದಟ್ ಮೀನ್ಸ್ ದೆರ್ ಇಸ್ ಅ ಹಿಡನ್ ಸಿಂಪ್ಟಮ್. ಏನಾದರೂ ಒಂದು ಸಮಥಿಂಗ್ ಇಸ್ ಗೋಯಿಂಗ್ ರಾಂಗ್ ಇನ್ ಅ ಬಾಡಿ ಆ್ಯಂಡ್ ಯು ಹ್ಯಾವ್ ಟು ಅಡ್ರೆಸ್ ಇಟ್. ಆಮೇಲೆ ಊಟ ಹೋಗ್ತಾ ಇರ್ಬೋದು, ನಾಲ್ಗೆ ದಪ್ಪ ಆಗ್ಬೋದು, ಆಮೇಲೆ ವಸಡೆ ನರ್ಗಳಲ್ಲಿ ಪೇನ್ ಬರ್ಬೋದು, ಲಾಸ್ ಆಫ್ ಸೆನ್ಸೇಷನ್ ಇರ್ಬೋದು. ಸೊ ಊಟ ನಾಲ್ಗೆ ಚಾಚಕ್ಕೆ ಆಗದೆ ಇರ್ಬೋದು, ಬಾಯಿ ತೆರೆಯೋಕ್ಕೆ ಆಗದೆ ಇರ್ಬೋದು. ಸೊ ಆಲ್ ದೀಸ್ ಆರ್ ಬೇಸಿಕ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಆಫ್ ಓರಲ್ ಕ್ಯಾನ್ಸರ್. ಸ್ನೇಹಿತರೆ, ಆರೋಗ್ಯ ದರ್ಶನ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದ ವಿಷಯ ಮೌತ್ ಕ್ಯಾನ್ಸರ್, ಬಾಯಿ ಕ್ಯಾನ್ಸರ್ ಬಗ್ಗೆ ವಿವರವಾದ ಮಾಹಿತಿಯನ್ನ ಡಾಕ್ಟರ್ ರಶ್ಮಿ ಪಾಟೀಲ್ ಅವರು ಕೊಡ್ತಾ ಇದ್ದಾರೆ. ಇವರು ಕನ್ಸಲ್ಟೆಂಟ್ ಹೆಡ್ ಅಂಡ್ ನೆಕ್ ಸರ್ಜಿಕಲ್ ಆಂಕಾಲಜಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಿಂದ ಬಂದಿದ್ದಾರೆ. ಸೊ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಈಗ ತಮ್ಮ ಉತ್ತರದಲ್ಲಿ ಡಾಕ್ಟರ್ ಮೇಡಮ್ ಪ್ಯಾಚಸ್ ಬಗ್ಗೆ ಹೇಳಿದ್ರಿ. ಅಲ್ಲೇ ಒಂದು ಪ್ರಶ್ನೆ ಬರುತ್ತೆ. ರೆಡ್ ಅಂಡ್ ವೈಟ್ ಪ್ಯಾಚಸ್, ಕೆಂಪು ಅಂಡ್ ಬಿಳಿ ಪ್ಯಾಚಸ್ ಮೌತ್ ನಲ್ಲಿ ಬಾಯಲ್ಲಿ ಕಂಡು ಬಂದ್ರೆ ಅದು ಎಲ್ಲ ಕ್ಯಾನ್ಸರ್ನೇ ಆಗಿರ್ತಾರೆ. ಅದ್ರ ಬಗ್ಗೆ ಸ್ವಲ್ಪ. ಎಲ್ಲ ರೆಡ್ ಪ್ಯಾಚ್ ವೈಟ್ ಪ್ಯಾಚ್ ಕ್ಯಾನ್ಸರ್ ಅನ್ನೋದಕ್ಕೆ ಬರೋದಿಲ್ಲ. ಸೊ ದೀಸ್ ಆರ್ ಯಾರು ಟೊಬ್ಯಾಕೋ ಸ್ಮೋಕ್ ಮಾಡ್ತಾರ ಅಥವಾ ಚೂ ಮಾಡ್ತಾರಲ್ಲ ಅವರಲ್ಲಿ ಮೋಸ್ಟ್ ಕಾಮನ್ ಆಗಿ ಕಾಣುವ ಪ್ಯಾಚಸ್ ಇವು. ಸೊ ಯಾವಾಗ ಚೂ ಮಾಡ್ತೀವಿ ಅವಾಗ ಒಂಥರ ವೈಟ್ ಪ್ಯಾಚ್ ಆಗುತ್ತೆ. ಸೊ ಯಾವಾಗ ಈ ಪ್ಯಾಚ್ ಸ್ಕ್ರೇಪ್ ಆಗೋದಿಲ್ಲ ಅಥವಾ ಇದರಲ್ಲಿ ಅಲ್ಸರ್ ಆಗಿದೆ, ದೊಡ್ಡದಾಗ್ತಾ ಹೋಗ್ತಾ ಇದೆ, ಅದರಲ್ಲಿ ಏನಾದರೂ ಪೇನ್, ಡಿಸ್ಕಂಫರ್ಟ್, ಬರ್ನಿಂಗ್ ಇದೆ, ಸೊ ಆವಾಗ ವಿ ಕ್ಯಾನ್ ಸಸ್ಪೆಕ್ಟ್ ಇಟ್ ಆಸ್ ಅ ಪ್ರೀ ಮ್ಯಾಲಿಗ್ನೆಂಟ್ ಅಂದ್ರೆ ಏನತ್ವಾ ಪೊಟೆನ್ಷಿಯಲಿ ಮ್ಯಾಲಿಗ್ನೆಂಟ್ ಅಂತೀವಿ. ಅಂದ್ರೆ ಇದರಲ್ಲಿ ಮ್ಯಾಲಿಗ್ನೆಂಟ್ ಆಗೋ ಸಾಧ್ಯತೆ ಇದೆ, ಅಂದ್ರೆ ಕ್ಯಾನ್ಸರ್ ಆಗೋ ಕ್ಷಮತೆ ಇದೆ. ಈ ಪ್ಯಾಚ್ ಇವೆಂಚುವಲಿ ಕ್ಯಾನ್ಸರ್ ಆಗೋ ಕ್ಷಮತೆ ಇದೆ. ಸೊ ಇಫ್ ಯು ಟೇಕ್ 100 ವೈಟ್ ಪ್ಯಾಚಸ್ ತಗೊಂಡ್ರೆ ಅದರಲ್ಲಿ ಓನ್ಲಿ 7 or 8 ಪ್ಯಾಚಸ್ ಕ್ಯಾನ್ ಕನ್ವರ್ಟ್ ಟು ಕ್ಯಾನ್ಸರ್. ಎಲ್ಲ ವೈಟ್ ಪ್ಯಾಚ್ ಕ್ಯಾನ್ಸರ್ ಆಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಒಮ್ಮೊಮ್ಮೆ ಇನ್ಫೆಕ್ಷನ್ ಆದಾಗೂ ಈ ಥರ ಅಂದರೆ ಕ್ಯಾಂಡಿಡಿಯಲ್ ಇನ್ಫೆಕ್ಷನ್ಸ್, ಯಾರು ಡಯಾಬಿಟಿಕ್ ಪೇಷಂಟ್ಸ್ ಇರ್ತಾರೆ ಅವರಲ್ಲಿ ಕ್ಯಾಂಡಿಡಿಯಸ್, ಅವರಲ್ಲಿ ಇಮ್ಯುನಿಟಿ ಕಡಿಮೆ ಇರುತ್ತೆ, ಸೊ ಅವರಲ್ಲಿನೂ ಕ್ಯಾಂಡಿಡಿಯಸಸ್ ಆಗ್ಬೋದು. ಕ್ಯಾಂಡಿಡಿಯಸಸ್ ಆಲ್ಸೋ ಇಸ್ ಅ ವೈಟ್ ಪ್ಯಾಚ್. ಸೊ ಈ ವೈಟ್ ಪ್ಯಾಚ್ ಡಸಂಟ್ ಮೀನ್ ಇಟ್ ಇಸ್ ಅ ಕ್ಯಾನ್ಸರ್. ಲ್ಯೂಕೋಪ್ಲೇಕಿಯಾ ಅಂತ ಏನಂತೀವಿ, ವೈಟ್ ಪ್ಯಾಚ್ ಯಾವುದು ಸ್ಕ್ರೇಪ್ ಆಗೋದಿಲ್ಲ, ಟೊಬ್ಯಾಕೋ ಚ್ಯೂವರ್ಸಲ್ಲಿದೆ, ಇದು ಕ್ಯಾನ್ಸರ್ ಆಗೋ ಕ್ಷಮತೆ ಇದೆ. ಪ್ಲಸ್ ಎರಿಥ್ರೋಪ್ಲೇಕಿಯಾ ಮೋಸ್ಟ್ ಕಾಮನ್ಲಿ ನಾವು ಸ್ಮೋಕರ್ಸಲ್ಲಿ ನೋಡ್ತೀವಿ. ಯಾವಾಗ ಫ್ಲೆಶಿ ರೆಡ್ ಪ್ಯಾಚ್ ಕಾಣುತ್ತೆ, ಇದು ಚಾನ್ಸಸ್ ಆಫ್ ಕ್ಯಾನ್ಸರ್ ಇದೆ. ಊಟ ಮಾಡಬೇಕಾದ್ರೆ ಏನಾದರೂ ಗಲ್ಲ ಕಟ್ಕೋತೀವಿ, ಅವಾಗ ಒಂದು ವೈಟ್ ಹುಣ್ಣಾಗುತ್ತೆ, ದಟ್ ಈಸ್ ನಾಟ್ ಕ್ಯಾನ್ಸರ್. ಅಥವಾ ಊಟ ಮಾಡಬೇಕಾದ್ರೆ ನಾನ್ ವೆಜಿಟೇರಿಯನ್ಸ್ ಅಲ್ಲಿ ಸ್ಪೆಷಲಿ ಏನಾದರೂ ಫಿಶ್ ಬೋನ್ ಚುಚ್ಚಿ ಏನಾದ್ರು ಗಾಯ ಮಾಡ್ಬೋದು, ದಟ್ ಈಸ್ ನಾಟ್ ಕ್ಯಾನ್ಸರ್. ಸೊ ಎಲ್ಲ ರೆಡ್ ಪ್ಯಾಚ್ ವೈಟ್ ಪ್ಯಾಚ್ ಆರ್ ನಾಟ್ ಡೇಂಜರಸ್. ಯು ಆರ್ ನಾಟ್ ಸಂಬಡಿ ಹೂ ಕ್ಯಾನ್ ಡಿಸೈಡ್ ಇದು ಕ್ಯಾನ್ಸರ್ ಇದೆ ಅಂತ. ಸೊ a specialist can tell whether it is a cancer or a non-cancer. So patches have the potential. ಈ ಪ್ಯಾಚ್ ಕ್ಯಾನ್ಸರ್ ಆಗೋ ಪೊಟೆನ್ಷಿಯಲ್ ಇರುತ್ತೆ. ಯಾವ ಪ್ಯಾಚಲ್ಲಿ ಪೊಟೆನ್ಷಿಯಲ್ ಇದೆ ಅಂತ ನಾವಷ್ಟೇ ಹೇಳ್ಬೋದು, ಯು ಕೆನಾಟ್ ಡಿಸೈಡ್ ಇಟ್. ಸೊ ನಾನೇನು ಹೇಳಕ್ ಪ್ರಯತ್ನ ಪಡ್ತೀನಿ ಅಂದರೆ, ಪ್ಯಾಚ್ ಆದ ತಕ್ಷಣ ಹೆದರ್ಬೇಡಿ. ಏನೋ ಒಂದು ಗಾಯ ಆಗಿ ಪ್ಯಾಚ್ ಆಯ್ತಪ್ಪ, ಒಂದು ಯಾವುದೋ ಶಾರ್ಪ್ ಹಲ್ಲಿದೆ, ಚುಚ್ಚಿ ಏನೋ ಒಂದು ಗಾಯ ಮಾಡಿದೆ, ಅದು ಕ್ಯಾನ್ಸರ್ ಆಯಿತು ಅಂತ ಭಾಳ ಜನ ಹೆದರಿ ಹೊರಗಡೆ ಬರೋದಿಲ್ಲ, ಡಾಕ್ಟರ್ ಹತ್ರ ತೋರಿಸೋದಿಲ್ಲ. ಸೊ ಎಲ್ಲ ರೆಡ್ ಆ್ಯಂಡ್ ವೈಟ್ ಪ್ಯಾಚಸ್ ಆರ್ ನಾಟ್ ಡೇಂಜರಸ್. ದೇ ಕ್ಯಾನ್ ಬಿ ಅ ಸಿಂಪ್ಟಮ್, ದೇ ಕ್ಯಾನ್ ಬಿ ಅ ಸೈನ್, ಇಟ್ ಮೈಟ್ ಬಿ ಅ ವಾರ್ನಿಂಗ್ ಸೈನ್. ಸೊ ಫಸ್ಟ್ಗೆ ಡಾಕ್ಟರ್ ಹತ್ರ ಬನ್ನಿ, ತೋರಿಸ್ಕೊಳ್ಳಿ, ಲೆಟ್ ಅಸ್ ಡಿಸೈಡ್ ವೆದರ್ ಇಟ್ ಇಸ್ ಡೇಂಜರಸ್ ಆರ್ ನಾಟ್ ಡೇಂಜರಸ್. ಈಗ ತಮ್ಮ ಉತ್ತರದಲ್ಲಿ ಹೇಳಿದ್ರಿ ಯು ಆರ್ ನಾಟ್ ಟು ಡಿಸೈಡ್ ಅಂತ. ಅದನ್ನ ಡಿಸೈಡ್ ಹೇಗೆ ಮಾಡ್ತಾರೆ ವಿತ್ ರೆಸ್ಪೆಕ್ಟ್ ಟು ಟ್ರೀಟ್ಮೆಂಟ್, ಚಿಕಿತ್ಸೆಗಳು ಯಾವುವು, ಡಯಾಗ್ನೋಸ್ ಮಾಡೋದು, ಅದ್ರ ಬಗ್ಗೆ ಖಂಡಿತ ನಿಮ್ಮ ಕಡೆಯಿಂದ ಮಾಹಿತಿ ತಗೊಳ್ಳೋಣ. ಆದ್ರೆ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ ಒಂದು ಪುಟ್ಟ ವಿರಾಮ. समझे आपकी हर हेल्थ प्रॉब्लम्स की बात
वर्ल्ड क्लास ट्रीटमेंट हर दिन और रात, केएलई का हाथ आपके साथ, आपके साथ। KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312 473777. KLE ಕನಸು ನನಸದ ವೇಣುಧ್ವನಿ ವೇಣುಧ್ವನಿ. ವಿರಾಮದ ನಂತರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ಆರೋಗ್ಯ ದರ್ಶನ ಕಾರ್ಯಕ್ರಮವಿದು. ಇವತ್ತಿನ ಕಾರ್ಯಕ್ರಮದ ವಿಷಯ ಬಾಯಿ ಕ್ಯಾನ್ಸರ್, ಮೌತ್ ಕ್ಯಾನ್ಸರ್ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಕಾರ್ಯಕ್ರಮದ ಅತಿಥಿ ಕನ್ಸಲ್ಟೆಂಟ್ ಹೆಡ್ ಅಂಡ್ ನೆಕ್ ಸರ್ಜಿಕಲ್ ಆಂಕಾಲಜಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯ ಡಾಕ್ಟರ್ ರಶ್ಮಿ ಪಾಟೀಲ್ ಅವರು. ಬ್ರೇಕ್ ನ ಮುಂಚೆ ನಾನು ಕೇಳಿದೆ, ಡಾಕ್ಟರ್ ಮೇಡಮ್, ಯು ಆರ್ ನಾಟ್ ಟು ಡಿಸೈಡ್. ಈಗ ಡಿಸೈಡ್ ನೀವು ಹೇಗೆ ಮಾಡ್ತೀರಾ ವಿತ್ ರೆಸ್ಪೆಕ್ಟ್ ಟು ಟ್ರೀಟ್ಮೆಂಟ್ಸ್, ಡಯಾಗ್ನೋಸ್ ಹೇಗೆ ಮಾಡ್ತೀರಾ ಅದ್ರ ಬಗ್ಗೆ? ಸೊ ಪೊಟೆನ್ಷಿಯಲಿ ಮ್ಯಾಲಿಗ್ನೆಂಟ್ ಅಂದ್ರೆ ಏನು, ಅದರಲ್ಲಿ ಕ್ಯಾನ್ಸರ್ ಆಗೋ ಕೆಪಾಸಿಟಿ ಇದೆ. ಸೊ ದಟ್ ಇಸ್ ವೈ ವಿ ಸೇ ಅದರಲ್ಲಿ ಒಂದು ಪೊಟೆನ್ಷಿಯಲ್ ಇದೆ, ಕ್ಯಾನ್ಸರ್ ಆಗಬಹುದು ಅಂತ. ಸೊ ಯಾವಾಗ ಇದು ವೈಟ್ ಪ್ಯಾಚ್ ಆಗುತ್ತೆ, ಎನಿ ವೈಟ್ ಪ್ಯಾಚ್ ಯಾವುದು 2 ಸೆಂಟಿಮೀಟರ್ಸ್ಗಿಂತ ಜಾಸ್ತಿ ದೊಡ್ಡದಾಗಿದೆ, ಗ್ರ್ಯಾಜುಯಲಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ, ಆಮೇಲೆ ಅದರಲ್ಲಿ ಏನಾದರೂ ಹುಣ್ಣಾಗಿದೆ, ಅಲ್ಸರ್ ಅಥವಾ ಏನಾದರೂ ಇರ್ರೆಗ್ಯುಲಾರಿಟಿ ಆಗಿದೆ, ಅಥವಾ ಮುಟ್ಟಿದ ತಕ್ಷಣ ದಪ್ಪ ದಪ್ಪ ಫೀಲಿಂಗ್ ಬರುತ್ತೆ, ಅದರಿಂದ ಕಿವಿ ನೋವು ಅಥವಾ ತಲೆನೋವು ಬರ್ತಾ ಇದೆ. ಸೊ ದಟ್ ಮೀನ್ಸ್ ಅದು ಪ್ರೀ ಕ್ಯಾನ್ಸರಿಂದ ಕ್ಯಾನ್ಸರಲ್ಲಿ ಕನ್ವರ್ಟ್ ಆಗ್ತಾ ಇದೆ. ಸೊ ಈ ಥರ ವೈಟ್ ಪ್ಯಾಚಸ್ ಅಥವಾ ಈವನ್ ರೆಡ್ ಪ್ಯಾಚಸ್ ನೋಡ್ತೀರಾ, ಯಾವಾಗ ಫ್ಲೆಶಿ ರೆಡ್ ಪ್ಯಾಚ್ ಇದೆ, ಊಟ ಮಾಡಬೇಕಾದ್ರೆ ಬರ್ನಿಂಗ್ ಸೆನ್ಸೇಷನ್, ಕಂಟಿನ್ಯೂಸ್ ಎಕ್ಸೆಸಿವ್ ಸಲೈವೇಷನ್ ಆಗ್ತಾ ಇದೆ, ಬಹಳ ಉಗುಳು ಪ್ರೊಡ್ಯೂಸ್ ಆಗ್ತಾ ಇದೆ. ಸೊ ದಟ್ ಮೀನ್ಸ್ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ, ಅದರಿಂದ ನಿಮಗೆ ಊಟ ಮಾಡೋಕ್ಕೆ ತೊಂದರೆ ಆಗ್ತಾ ಇದೆ, ಅಥವಾ ನುಂಗಕ್ಕೆ ತೊಂದರೆ ಆಗ್ತಾ ಇದೆ, ಮಾತಾಡೋಕ್ಕೆ ತೊಂದರೆ ಆಗ್ತಿದೆ. ಸೊ ಈ ಪ್ಯಾಚಸನ್ನು ಸಸ್ಪಿಷಿಯಸ್ ಪ್ಯಾಚಸ್ ಅಂತ ತಗೋತೀವಿ, ಸ್ಪೆಷಲಿ ಇನ್ ಬ್ಯಾಕ್ ಗ್ರೌಂಡ್ ಆಫ್ ಟೊಬ್ಯಾಕೊ ಕನ್ಸಂಪ್ಷನ್. ಯಾರು ಟೊಬ್ಯಾಕೊ ಚೂ ಮಾಡ್ತಾರಲ್ಲ ಅವರಲ್ಲಿ ರೆಡ್ ಪ್ಯಾಚ್ ಅಥವಾ ವೈಟ್ ಪ್ಯಾಚ್ ಆದ್ರೆ ನಾವು ಅದನ್ನ ಹೈ ರಿಸ್ಕ್ ಫ್ಯಾಕ್ಟರ್ ಅಂತ ಹಿಡಿತೀವಿ. ಆಲ್ಸೋ ಬಾಯಿ ತೆರೆಯೋದು ಕಡಿಮೆ ಆದಾಗ, ಯಾರು ಟೊಬ್ಯಾಕೊ ಚೂ ಮಾಡ್ತಾರೆ ಅಥವಾ ಸ್ಮೋಕ್ ಮಾಡ್ತಾರೆ, ಮೋಸ್ಟ್ ಕಾಮನ್ ಕಂಪ್ಲೇಂಟ್ ಏನಿರುತ್ತೆ, ಬಾಯಿ ತೆರೆಯೋ ಕೆಪಾಸಿಟಿ ಕಡಿಮೆ ಆಗಿದೆ. 3 ಫಿಂಗರ್ಸ್ ಇತ್ತು ಮೇಡಮ್ ಮೊದಲೇ, ಈಗ 2 ಆಗ್ತಾ ಇದೆ, ಬರ್ತಾ 1 ಫಿಂಗರ್, 0.5 ಫಿಂಗರ್ಸ್. ಸೊ ದಟ್ ಮೀನ್ಸ್ ಇಟ್ ಇಸ್ ಅ ಸೈನ್. ಸೊ ಬಾಯಲ್ಲಿ ಕ್ಯಾನ್ಸರ್ ಚೇಂಜಸ್ ಆಗ್ತಾ ಇದೆ. ಬಹಳ ಮುಖ್ಯವಾಗಿ ಕ್ಯಾನ್ಸರ್ ಅಂದ ತಕ್ಷಣ ಜನರಲ್ ಆಗಿ ಕೇಳ್ತಾರೆ ಯಾವ ಸ್ಟೇಜ್. ವಿತ್ ರೆಸ್ಪೆಕ್ಟ್ ಟು ಮೌತ್ ಕ್ಯಾನ್ಸರ್, ಈ ಬಾಯಿ ಕ್ಯಾನ್ಸರ್ಗೂ ಏನಾದರೂ ಸ್ಟೇಜಸ್ ಇದೆಯಾ ಅದ್ರ ಬಗ್ಗೆ? ಬಾಯಿ ಕ್ಯಾನ್ಸರಲ್ಲಿ 4 ಸ್ಟೇಜಸ್ ಇದಾವೆ, ಸ್ಟೇಜ್ 1, 2, 3, 4 ಆ್ಯಂಡ್ ದೆರ್ ಇಸ್ ಅ ಪ್ರೀ ಕ್ಯಾನ್ಸರ್. ಅಂದರೆ ಕ್ಯಾನ್ಸರ್ ಆಗೋಕ್ಕಿಂತ ಮುನ್ನ, ಇದು ವೈಟ್ ಪ್ಯಾಚ್ ಇನ್ ರೆಡ್ ಪ್ಯಾಚ್ ಅಂತೀವಲ್ಲ, ದೇ ಆರ್ ಪ್ರೀ ಕ್ಯಾನ್ಸರಸ್, ಕ್ಯಾನ್ಸರ್ಗಿಂತ ಮೊದಲೇ ಸ್ಟೇಜು. ಆ್ಯಂಡ್ ಸ್ಟೇಜ್ 1 to 4 ಇದೆ. ಸೊ 80% ಇಂಡಿಯನ್ ಪಾಪ್ಯುಲೇಷನಲ್ಲಿ ಸ್ಟೇಜ್ 3, ಸ್ಟೇಜ್ 4 ಬರ್ತಾರೆ. ಫಸ್ಟ್ ಆಫ್ ಆಲ್ ಅವೇರ್ನೆಸ್ ಕಡಿಮೆ ಇದೆ, ಜನರಿಗೆ ಕ್ಯಾನ್ಸರ್ ಸಿಂಪ್ಟಮ್ ಅಂತ ಗೊತ್ತಿರೋದಿಲ್ಲ. ಏನೋ ಹುಣ್ಣಾಗಿದೆ, ಕಡಿಮೆ ಆಗ್ಬೋದು, ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಕಡಿಮೆ ಆಗ್ಬೋದು, ಅಥವಾ ಲೋಕಲಿ ಏನಾರು ಅಪ್ಲೈ ಮಾಡ್ತಾರೆ, ಇನ್ನೊಂದು ಆಯಿಂಟ್ಮೆಂಟ್ ಅಪ್ಲೈ ಮಾಡ್ತಾರೆ. ಸೊ ಹೋಮ್ ರೆಮಿಡೀಸನ್ನು ಭಾಳ ಟ್ರೈ ಮಾಡ್ತಾರೆ. ಸೊ ಸ್ಟೇಜ್ 1, ಸ್ಟೇಜ್ 2 ಅಲ್ಲಿ ಬರೋದು ಬಹಳನೇ ಕಡಿಮೆ. ಅವೇರ್ನೆಸ್ ಬಹಳ ಕಡಿಮೆ ಇದೆ ಜನರಲ್ಲಿ, ಸ್ಪೆಷಲಿ ರೂರಲ್ ಪಾಪ್ಯುಲೇಷನಲ್ಲಿ ಅದು ಏನಂತಾನೆ ಜನರಿಗೆ ಗೊತ್ತಿಲ್ಲ. ಟೊಬ್ಯಾಕೊ ಕನ್ಸಂಪ್ಷನ್ ರೂರಲ್ ಪಾಪ್ಯುಲೇಷನ್ ಇಸ್ ವೆರಿ ಕಾಮನ್. ನಾವು ಹೆಂಗೆ ಚಾ ಕುಡಿತೀವಿ ಅಥವಾ ಕಾಫಿ ಕುಡಿತೀವಲ್ಲ, ಅವರಲ್ಲಿ ಟೊಬ್ಯಾಕೊ ಕನ್ಸಂಪ್ಷನ್ ಇಸ್ ಜಸ್ಟ್ ವೆರಿ ರುಟೀನ್. ಸೊ ಅವ್ರಿಗೆ ಅದರಲ್ಲಿ ಅವೇರ್ನೆಸ್ಸೇ ಇಲ್ಲ, ಇದು ಕನ್ಸ್ಯೂಮ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಅವೇರ್ನೆಸ್ ಇಲ್ಲ. ಪ್ಲಸ್ ವಾಟ್ ಆರ್ ದ ಸೈನ್ಸ್ ಅಂಡ್ ಸಿಂಪ್ಟಮ್ಸ್, ಹುಣ್ಣಾಗಿದೆ, ನೋವು ಮಾಯ್ತಾ ಇಲ್ಲ ಅಂದಾಗ ಅವರು ಅದರ ಏನೋ ಒಂದು ಹುಣ್ಣಾಗಿದೆ ಬಿಡು, ಇವೆಂಚುಲಿ ಅದು ಹಲ್ಲುಳುಕಾಗೈತಲ್ಲ ಅದಕ್ಕಾಗಿರ್ಬೋದು. ಸೊ ನೆಗ್ಲಿಜೆನ್ಸ್ ಭಾಳ ಇದೆ ನಮ್ಮ ಜನರಲ್ಲಿ. ಸ್ಟೇಜ್ 3, ಸ್ಟೇಜ್ 4 ಅಲ್ಲಿ ಯಾವಾಗ ಪೇನ್ ಸ್ಟಾರ್ಟ್ ಆಗುತ್ತೆ ಅಥವಾ ಅದರಿಂದ ಬಹಳನೇ ಡಿಸ್ಕಂಫರ್ಟ್ ಆಗುತ್ತೆ, ದಟ್ ಈಸ್ ವೆನ್ ಪೇಷಂಟ್ಸ್ ಕಮ್ ಟು ಅಸ್. ಸೊ ಮೇಜರ್ಲಿ ನಾವು ನೋಡೋದು ಸ್ಟೇಜ್ 3, ಸ್ಟೇಜ್ 4 ಅಡ್ವಾನ್ಸ್ಡ್ ಕ್ಯಾನ್ಸರ್ಸ್. ಅರ್ಲಿ ಕ್ಯಾನ್ಸರ್ಸ್ ಅಂದರೆ ಸೈಜ್ ಸಣ್ಣದಿರುತ್ತೆ. ಸ್ಟೇಜ್ 1 ಅಂದರೆ ವೆನ್ ದ ಸೈಜ್ ಆಫ್ ಅಲ್ಸರ್ ಇಸ್ ಓನ್ಲಿ 2 centimeters or less than 2 centimeters. 2 to 4 centimeters ಅಂದಾಗ ನಾವು ಸ್ಟೇಜ್ 2. ಸೊ ಎನಿ ಟ್ಯೂಮರ್ ವಿಚ್ ಇಸ್ ಲೆಸ್ ದೆನ್ 4 centimeters, ಆಮೇಲೆ ಅದ್ರ ಆಳ ಅಂದರೆ ಡೆಪ್ ವಿಚ್ ಇಸ್ ಲೆಸ್ ದೆನ್ 1 centimeter, ಅವಾಗ ನಾವು ಸ್ಟೇಜ್ 1 ಅಂತ ಹೇಳ್ತೀವಿ. ಇದರಲ್ಲಿ ಬಾಯಿ ಕ್ಯಾನ್ಸರ್ ಕುತ್ತಿಗೆ ಹದ್ಗಡ್ಲಿಗೂ ಸ್ಪ್ರೆಡ್ ಆಗುತ್ತೆ. ಸೊ ಹದ್ಗಡ್ಲಿಗೆ ಸ್ಪ್ರೆಡ್ ಆಗಿಲ್ಲ ಅಂದರೆ ಅದು ಅರ್ಲಿ ಕ್ಯಾನ್ಸರ್, ಹದ್ಗಡ್ಲಿಗೆ ಸ್ಪ್ರೆಡ್ ಆಗಿದ್ರೆ ಅಂದರೆ ಅದು ಅಡ್ವಾನ್ಸ್ಡ್ ಕ್ಯಾನ್ಸರ್. ಸೊ 1, 2, 3, 4 4 ಸ್ಟೇಜಸ್ ಇದೆ ಇದರಲ್ಲಿ. ಹವೆವರ್ ನಾವೇನು ಜಾಸ್ತಿಯಾಗಿ ನೋಡ್ತೀವಲ್ಲ ಅಡ್ವಾನ್ಸ್ಡ್ ಕೇಸಸ್.
ತಾವು ಈ ಸ್ಟೇಜಸ್ ಬಗ್ಗೆ ಹೇಳುವಾಗ ಅವೇರ್ನೆಸ್ ಬಗ್ಗೆ ಒಂದು ಬಹಳ ಮುಖ್ಯವಾದ ವಿಷಯ ಹೇಳಿದ್ರಿ. ಹಳ್ಳಿಗಳಲ್ಲಿ ಇದ್ರ ಬಗ್ಗೆ ಜಾಗೃತಿ ಇಲ್ಲ, ಅವರಿಗೆ ಇದ್ರ ಬಗ್ಗೆ ಮಾಹಿತಿ ಏನಿಲ್ಲ. ಇಂತಹ ಸಂದರ್ಭದಲ್ಲಿ ಮೌತ್ ಕ್ಯಾನ್ಸರ್ ಅವೇರ್ನೆಸ್ ಮಾಡಲು ಏನೆಲ್ಲ ಮಾಡ್ತೀರಾ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ? ಸೊ ಇಂಡಿಯನ್ ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ ಲೆಸ್ ದೆನ್ 1%, ಅಂದರೆ ಅಪ್ರಾಕ್ಸಿಮೇಟ್ಲಿ ಓನ್ಲಿ 0.8% ಆಫ್ ವುಮನ್ ಆರ್ ಬೀನ್ ಸ್ಕ್ರೀನ್ಡ್ ಆ್ಯಂಡ್ ಓನ್ಲಿ ಅರೌಂಡ್ 1% ಆಫ್ ಮೆನ್ ಆರ್ ಬೀನ್ ಸ್ಕ್ರೀನ್ಡ್. ಅಂದರೆ ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಸ್ಕ್ರೀನಿಂಗ್ ಆಗ್ತಾ ಇದೆ, ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಅವೇರ್ನೆಸ್ ಆಗ್ತದೆ. ಬಹಳ ಮುಖ್ಯವಾಗಿ ಕ್ಯಾನ್ಸರ್ ಅಂದ ತಕ್ಷಣ ಕ್ಯಾನ್ಸರ್ ಇಸ್ ಕ್ಯಾನ್ಸಲ್. ಸೊ ಜನರಿಗೆ ಕ್ಯಾನ್ಸರ್ ಅವೇರ್ನೆಸ್ ಕೊಡಕ್ ಬರ್ತೀವಂದಾಗ ಯಾರೂ ಹೊರಗಡೆ ಬರೋದಿಲ್ಲ. ಅದೇ ನೀವು BP ಚೆಕ್ ಮಾಡಕ್ ಬರ್ತೀರಾ, 100 ಜನ ಬಂದ್ಬಿಡ್ತಾರೆ. ಶುಗರ್ ಚೆಕ್ ಮಾಡಕ್ ಬರ್ತೀರಾ, 100 ಜನ ಇಮ್ಮಿಡಿಯೇಟ್ ಆಗಿ ಬಂದ್ಬಿಡ್ತಾರೆ. ಅದೇ ಕ್ಯಾನ್ಸರ್ ಅಂತ ಕೇಳಿದ ತಕ್ಷಣ ಇಮ್ಮಿಡಿಯೇಟ್ ಆಗೋರು ವೆಕೇಟ್ ಮಾಡಿಬಿಡ್ತಾರೆ, ಯಾರು ನಿಮಗೆ ಸಿಗೋದೇ ಇಲ್ಲ. ಸೊ ಫಸ್ಟು ಕ್ಯಾನ್ಸರ್ ಭಯ ಇದೆ ಜನರಲ್ಲಿ. ಸೊ ಯಾವಾಗ ಭಯ ಇರುತ್ತೆ ಆವಾಗ ಅದು ನಮ್ಗೆ ಅದ್ರ ಬಗ್ಗೆ ಇನ್ನೂ ಜಾಸ್ತಿ ಮಾಹಿತಿ ತಗೊಳ್ಳೋದೇನೆ ಬೇಡ ಜನರಿಗೆ. ಸೊ ಅವೇರ್ನೆಸ್ ಫಸ್ಟ್ ಆಫ್ ಆಲ್ ಹೆದರಿಕೆ ತೆಗೆಯೋದು ಭಾಳ ಇಂಪಾರ್ಟೆಂಟ್. ಸೆಕೆಂಡ್ಲಿ ಪೇಷಂಟ್ ಕೌನ್ಸಿಲಿಂಗ್ ಭಾಳ ಇಂಪಾರ್ಟೆಂಟ್. ಸೊ ಹೀಗಾಗಿ ನಾವು ಭಾಳಷ್ಟು ಫೀಲ್ಡ್ ವಿಸಿಟ್ಸ್ ಮಾಡ್ತೀವಿ, ಸ್ಪೆಷಲಿ ರೂರಲ್ ಏರಿಯಾಸ್ ಹೋಗಿ ಅಲ್ಲಿ ಆಶಾ ವರ್ಕರ್ಸ್ನೆಲ್ಲ ಹಿಡಿತೀವಿ. ಅವ್ರಿಗೆಲ್ಲ ಒಂದು ಇದನ್ನ ಪೇಷಂಟ್ಸ್ಗೆಲ್ಲ ಒಂದು ಇನಿಷಿಯಲಿ ಒಂದು ಪ್ರಿಪೇರ್ ಆಗಬೇಕು, ಜನರಿಗೆ ಪ್ರಿಪರೇಷನ್ ಬೇಕು. ಸಡನ್ ಆಗಿ ನಾವು ಬಂದು ಅವೇರ್ನೆಸ್ ಕೊಡ್ತೀವಿ ಅಂದ್ರೆ ಯಾರೂ ಬರೋದಿಲ್ಲ. ಸೊ ನಾವು ಅಲ್ಲಿರೋ ಪಂಚಾಯತ್ನ ಹಿಡಿತೀವಿ ಅಥವಾ ಅಲ್ಲಿಂದ ಹಳ್ಳಿ ಹೆಡ್ಸ್ನ ಹಿಡಿತೀವಿ, ಅವ್ರಿಗೆಲ್ಲ ಹೇಳ್ತೀವಿ ಏನು ನಾವು ಅವೇರ್ನೆಸ್ ಕೊಡ್ಬೇಕಂತ, ಯಾಕೆ ಇದ್ರ ಇಂಪಾರ್ಟೆನ್ಸ್ ಇದೆ ಅಂತ ಅವ್ರಿಗೆಲ್ಲ ಒಂದು ಇನಿಷಿಯಲ್ ಬ್ರೀಫಿಂಗ್ ಕೊಡ್ತೀವಿ. ಆಮೇಲೆ ಇವರು ತಮ್ಮ ಜನರಿಗೆಲ್ಲ ಕನ್ವೇ ಮಾಡ್ತಾರೆ. ಸೊ ಇಟ್ ಈಸ್ ಅ ಗ್ರ್ಯಾಜುವಲ್ ಪ್ರೊಸೆಸ್. ಸಡನ್ ಆಗಿ ರ್ಯಾಂಡಮ್ ಆಗಿ ನಾನು ಎಲ್ಲಾದ್ರೂ ಹೋಗಿ ಏನೋ ಅವೇರ್ನೆಸ್ ಕೊಡ್ಬೇಕಂದ್ರೆ ಯಾರೂ ಹೊರಗಡೆ ಬರೋದಿಲ್ಲ. ಪ್ಲಸ್ ಗೌರ್ಮೆಂಟ್ ಅವ್ರ ಕಡೆಯಿಂದ ಬಹಳನೇ ಪ್ರಯತ್ನ ಪಡ್ತಾ ಇದೆ. ಕೊಟ್ಪಾ ಆಕ್ಟ್ ಅಂತ ಒಂದು ಆಕ್ಟ್ ಪಾಸ್ ಮಾಡಿದ್ದಾರೆ. ಅದು ಆಕ್ಟ್ ಅಲ್ಲಿ ಏನಿದೆ, ಮೈನರ್ಸ್ಗೆ ನೀವು ಟೊಬ್ಯಾಕೋ ಅಂಡ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ನ ಸೇಲ್ ಮಾಡೋದಕ್ಕೆ ಬ್ಯಾನ್ ಇದೆ. ಅಥವಾ ಸ್ಕೂಲ್ ಪ್ರಿಮೈಸಸ್ ಹತ್ರ ಎನಿ ಟೊಬ್ಯಾಕೋ ಪ್ರಾಡಕ್ಟ್ಸ್ ಸೇಲ್ ಮಾಡೋದು ಇಟ್ಸ್ ಎನ್ ಪನಿಷಬಲ್ ಆಫೆನ್ಸ್. ಪಬ್ಲಿಕ್ ಸ್ಮೋಕಿಂಗ್ ಇಸ್ ಪನಿಷಬಲ್ ಆಫೆನ್ಸ್. ಆಮೇಲೆ ಮೂವೀಸ್, ಥಿಯೇಟರ್ಸ್ ಆರ್ ಎನಿ OTT ಪ್ಲಾಟ್ಫಾರ್ಮ್ನಾಗೆ ಎನಿ ಕೈಂಡ್ ಆಫ್ ಎಂಡೋರ್ಸ್ಮೆಂಟ್ ಆಫ್ ಟೊಬ್ಯಾಕೋ ಆ್ಯಂಡ್ ಇಟ್ಸ್ ಪ್ರಾಡಕ್ಟ್ಸ್ ಇಸ್ ಬ್ಯಾಂಡ್. ಸೊ ಗೌರ್ಮೆಂಟ್ ಇಸ್ ಆಲ್ಸೋ ಎಲ್ಲ ಕಡೆ ಪೋಸ್ಟರ್ಸ್ ಸ್ಟಿಕ್ ಮಾಡ್ತಾರೆ, ಸಿಗರೆಟ್ ಪ್ಯಾಕೆಟ್ಸ್ ಮೇಲೆ ಲಾಟ್ ಆಫ್ ಅಡ್ವರ್ಟೈಸ್ಮೆಂಟ್ಸ್. ಸೊ ಆಲ್ ಆಫ್ ಅಸ್ ಆರ್ ಎಲ್ಲ ಕಡೆಯಿಂದ ನಾವು ಎಫರ್ಟ್ ಆಗ್ತಾ ಇದ್ವಿ. ಬಟ್ ಪೇಷಂಟ್ಸಿಗೆ ಅದು ಫಿಯರ್ ಹೋಗ್ತಾ ಇಲ್ಲ, ಜನರಲ್ಲಿ ಫಿಯರ್ ಹೋಗ್ತಾ ಇಲ್ಲ. ಫಿಯರ್ ಹೋಗ್ಬೇಕು ಫಸ್ಟ್. ಫಿಯರ್ ಹೋದ್ರೆ ಅವ್ರು ಮುಂದೆ ಬಂದು ಕೇಳ್ತಾರೆ, ಓ ಏನಿದೆಪ್ಪ ಓರಲ್ ಕ್ಯಾನ್ಸರ್ ಅಂದರೆ ಏನು, ಇದ್ರ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಏನು, ಅದು ಕೇಳೋಕ್ಕೇನೆ ಇಷ್ಟು ಹೆದರಿಕೆ ಇದೆ. ಸೊ ದಟ್ ಈಸ್ ವೇರ್ ದೆರ್ ಇಸ್ ಅ ಲ್ಯಾಕ್. ಅದಕ್ಕೆ ಅವೇರ್ನೆಸ್ಗೆ ಭಾಳ ಕಷ್ಟ ಆಗ್ತಾ ಇದೆ. ಫಿಯರ್ ಅಂತ ಹೇಳಿದ್ರೆ ಭಯ, ಚಿಂತೆ, ಇದ್ರ ಬಗ್ಗೆ ಒಂದು ಮಾತನ್ನ ಕೇಳಬೇಕು. ಏಕೆಂದರೆ ಬಹಳಷ್ಟು ಬಾರಿ ನಾವು ಕೇಳ್ತೇವೆ ಎಲ್ಲ ರೋಗಗಳಿಗೆ ಮ್ಯಾಕ್ಸಿಮಮ್ ಆದ ಒಂದು ಕಾರಣ ಚಿಂತೆ ಆಗಿರುತ್ತೆ. ಅಂಥ ಸಂದರ್ಭದಲ್ಲಿ ಈ ಭಯ, ಚಿಂತೆ, ಸ್ಟ್ರೆಸ್ ವಿಲ್ ಇಟ್ ಲೀಡ್ ಟು ಎನಿ ಫಾರ್ಮ್ ಆಫ್ ಕ್ಯಾನ್ಸರ್? ಅದ್ರ ಬಗ್ಗೆ ನೀವೇನು ಹೇಳಲಿಕ್ಕೆ ಇಷ್ಟ? ಓರಲ್ ಕ್ಯಾನ್ಸರ್ ಸ್ಪೆಷಲಿ ಐ ವುಡ್ ಸೇ ಟೊಬ್ಯಾಕೋ ಇಸ್ ದ ರೀಸನ್. ಬಿಟ್ರೆ ಸ್ಟ್ರೆಸ್ ಒಂದು ರೀಸನ್ ಆಗಬಹುದು. ಬಹಳ ಸ್ಟ್ರೆಸ್ ತಗೊಂಡ್ರೆ ಸ್ವಲ್ಪ ರೆಡ್ ಪ್ಯಾಚ್ ಅಥವಾ ವೈಟ್ ಪ್ಯಾಚ್ ಕಾಣ್ಕೊಳ್ಬಹುದು. ಸ್ಟ್ರೆಸ್ ಇಸ್ ಒನ್ ಆಫ್ ದ ರೀಸನ್. ಬಟ್ ಅಗೇನ್ ಐ ವುಡ್ ಸ್ಟಿಲ್ ಸೇ ದಟ್ ಟೊಬ್ಯಾಕೋ ಇಸ್ ದ ಮೇನ್ ರೀಸನ್. ದೀಸ್ ಆರ್ ಆಲ್ ಅಡಿಷನಲ್ ಫ್ಯಾಕ್ಟರ್ಸ್. ಬಟ್ ಸ್ಟಿಲ್ ಫಾರ್ ಮೀ I am not very convinced. For me, it will be the tobacco is the main factor. All right. ಅದು ಬಿಟ್ಟು ಬೇರೆ ತರಹದ ಯಾವುದೇ ಕ್ಯಾನ್ಸರ್, ಬಿಕಾಸ್ ಫ್ರಮ್ ಹೆಡ್ ಟು ಟೋ ಯಾವುದು ಕ್ಯಾನ್ಸರ್ ಆಗ್ಬೋದು, ಅದಕ್ಕೂ ಸ್ಟ್ರೆಸ್ ಕ್ಯಾನ್ ಬಿ. Stress is the reason for any and every disease. Of course. ಅದಕ್ಕೆ ನಾನು stress is a key factor for anything and everything. Yeah. And even school going kids ಹಿಡ್ಕೊಂಡು ವೃದ್ಧರವರೆಗೆ everybody is under stress. We have everything but we are still stressed. Of course. So for me, if you ask, stress could be a factor but not the prime factor. Of course. ವೈದ್ಯರಾದ ನೀವು ನಿಮ್ಮ ಕಡೆಯಿಂದ ಕಮಿಂಗ್ ಇಟ್ ಫ್ರಮ್ ಡಾಕ್ಟರ್ ಲೈಕ್ ಯು, ಸ್ಟ್ರೆಸ್ ಫ್ರೀ ಇರಬೇಕು ಅನ್ನೋದು ಅದೇ ಒಂದು ಉದ್ದೇಶ ಇತ್ತು ಕೇಳೋದು. ಸೊ ಕಾರ್ಯಕ್ರಮ ಆರೋಗ್ಯ ದರ್ಶನ ಆತ್ಮೀಯ ಸ್ನೇಹಿತರೆ, ಮೌತ್ ಕ್ಯಾನ್ಸರ್, ಬಾಯಿ ಕ್ಯಾನ್ಸರ್ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕನ್ಸಲ್ಟೆಂಟ್ ಹೆಡ್ ಅಂಡ್ ನೆಕ್ ಸರ್ಜಿಕಲ್ ಆಂಕಾಲಜಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯ ಡಾಕ್ಟರ್ ರಶ್ಮಿ ಪಾಟೀಲ್ ಅವರು. ಡಾಕ್ಟರ್ ಮೇಡಮ್, ಈಗ ಡೆಂಟಲ್ ಸಮಸ್ಯೆಗಳು ಇದ್ರೆ ಕ್ಯಾನ್ ಇಟ್ ಲೀಡ್ ಟು ಕ್ಯಾನ್ಸರ್? ಅದ್ರ ಬಗ್ಗೆ ನಿಮ್ಮ ಕಡೆಯಿಂದ ಮಾಹಿತಿ ಪಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ. KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನ
ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್ ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ. ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255500 ಮತ್ತು 24737777. ಮೊಬೈಲ್ ಸಂಖ್ಯೆ 6360712326 or just dial 1099. ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಬೆಳಗಾವಿ. ಧ್ವನಿ ಧ್ವನಿ ಇದು ನಮ್ಮ ಧ್ವನಿ, ಕೇಳಿ ಕನಸು ನನಸದ ವೇಣು ಧ್ವನಿ, ವೇಣು ಧ್ವನಿ. ವಿರಾಮದ ನಂತರ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇವತ್ತಿನ ಕಾರ್ಯಕ್ರಮದ ವಿಷಯ ಬಾಯಿ ಕ್ಯಾನ್ಸರ್. ಈ ಒಂದು ವಿಷಯದ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ರಶ್ಮಿ ಪಾಟೀಲ್ ಅವರು. ಬ್ರೇಕ್ನ ಮುಂಚೆ ನಾನು ಕೇಳಿದೆ, ಡೆಂಟಲ್ ಇಶ್ಯೂ ಏನಾದರೂ ಇದ್ರೆ ಅದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಅಥವಾ ಇಲ್ ಫಿಟೆಡ್ ಏನಾದರೂ ಫಿಟ್ಟಿಂಗ್ಸ್ ಇದ್ರೆ ಕ್ಯಾನ್ ಇಟ್ ಲೀಡ್ ಟು ಮೌತ್ ಕ್ಯಾನ್ಸರ್? ಅದರ ಬಗ್ಗೆ ಖಂಡಿತ ಇದು ಒಂದು ಫ್ಯಾಕ್ಟರ್, ಇಲ್ ಫಿಟ್ಟಿಂಗ್ ಡೆಂಚರ್ಸ್. ಸೊ ಡೆಂಚರ್ ಕೇರ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಬಹಳಷ್ಟು ಜನ ಏನ್ ಮಾಡ್ತಾರೆ, ಡೆಂಚರ್ ಹಾಕೊಳ್ತಾರೆ, ಅದನ್ನ ರಾತ್ರಿ ತೆಗಿಬೇಕು, ಅದರದ್ದು ಕೇರ್ ತಗೊಳ್ಬೇಕು. ಅದನ್ನ ಕಂಟಿನ್ಯೂಸ್ 24 hours ವೇರ್ ಮಾಡಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗುತ್ತೆ. ಅದು ಒಂಥರ ಪ್ರೆಷರ್, ಪ್ರಾಪರ್ ಫಿಟ್ಟಿಂಗ್ ಆದಾಗ ಅದರಿಂದ ಒಂದು ಒತ್ತಡ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಆ ಜಾಗಕ್ಕೆ ಕಡಿಮೆ ಆಗುತ್ತೆ. ಸೊ ನಾವು ಡೆಂಚರ್ ವೇರರ್ಸ್ಗೆ ಏನ್ ಸಜೆಸ್ಟ್ ಮಾಡ್ತೀವಿ, ಡೇ ಎಲ್ಲ ಯೂಸ್ ಮಾಡ್ರಿ, ರಾತ್ರಿ ಅದನ್ನ ತೆಗೆದಿಡ್ಬೇಕು. ಪ್ಲಸ್ ಡೆಂಚರ್ನ ಕ್ಲೀನು ಮಾಡ್ಬೇಕು. ನಾವು ಹೆಂಗ್ ಬ್ರಷ್ ಮಾಡ್ತೀವಲ್ಲ ಅದೇ ತರ ಡೆಂಚರ್ನು ನಾವು ಕ್ಲೀನ್ ಮಾಡಬೇಕು. ಇಟ್ಸ್ ಎ ಸಿಂಪಲ್ ಲಾಜಿಕ್. ಸೊ ಬಹಳಷ್ಟು ಜನ ಮಾಡೋದಿಲ್ಲ, ಸ್ಪೆಷಲಿ ಹಳ್ಳಿಗಳಲ್ಲಿ. ಒಂದ್ಸರಿ ಡೆಂಚರ್ ಫಿಕ್ಸ್ ಆದ್ರೆ ಫಿಕ್ಸ್, ಅದನ್ನ ಅವ್ರು ತೆಗಿಯೋದಿಲ್ಲ, ಅದ್ರ ಬಗ್ಗೆ ಕಾಳಜಿ ತಗೊಳಂಗಿಲ್ಲ, ಕ್ಲೀನ್ ತಗೊಳಂಗಿಲ್ಲ. ಸೊ ಇಂಥವರಲ್ಲಿ ಫಂಗಲ್ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇದೆ. ಸೊ ಇವೆಂಚುಲಿ ಫಂಗಲ್ ಇನ್ಫೆಕ್ಷನ್ಸ್ ಕ್ಯಾನ್ ಬಿ ಒನ್ ಆಫ್ ದ ಕಾಸ್ ಫಾರ್ ಓರಲ್ ಕ್ಯಾನ್ಸರ್. ಅಥವಾ ಇಲ್ ಫಿಟ್ಟಿಂಗ್. ಇಲ್ ಫಿಟ್ಟಿಂಗ್ ಅಂದ್ರೆ ಏನು, ಅದು ಯಾವ್ದು ಸರಿಯಾಗಿ ಟ್ರಿಮ್ ಮಾಡಿಲ್ಲ ಡೆಂಚರ್, ಯಾವುದೋ ಒಂದು ಎಡ್ಜ್ ಶಾರ್ಪ್ ಆಗಿ ಉಳಿದಿದೆ. ಸೊ ಗ್ರಾಜುಯಲಿ ಅದು ಚುಚ್ಚಿ ಒಂಥರ ಗಾಯ ಮಾಡ್ಬೋದು. ರಿಪೀಟೆಡ್ ಟ್ರಾಮಾ, ಮೇಲಿಂದ ಮೇಲೆ ಅದರಿಂದ ಒಂದು ಗಾಯ ಆಗ್ಬೋದು. ಈ ಗಾಯ ಇವೆಂಚುಲಿ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗ್ಬೋದು. ಆಲ್ಸೋ ಓರಲ್ ಹೈಜೀನ್, ನಾವು ನಮ್ಮ ಹೈಜೀನ್ ಮೇಂಟೈನ್ ಮಾಡಲಿ ಅಂದರೆ ಬಾಯಲ್ಲಿ ಸಾಕಷ್ಟು ಬ್ಯಾಕ್ಟೀರಿಯಾ ಇದೆ. ಸೊ ಈ ಬ್ಯಾಕ್ಟೀರಿಯಾನು ಇವೆಂಚುಲಿ ದೇ ಕ್ಯಾನ್ ಪ್ಲೇ ಅ ರೋಲ್ ಇನ್ ಕ್ಯಾನ್ಸರ್. ಸೊ ಬಾಯಿಯ ಹೈಜೀನು ಬಹಳ ಇಂಪಾರ್ಟೆಂಟ್. ಪ್ಲಸ್ ನಾನು ಆಗಲೇ ಮೆನ್ಷನ್ ಮಾಡಿದಾಗ ಹಲ್ಲು ಹುಳುಕಾಗ್ಬೋದು. ಸೊ ಡೆಂಟಿಸ್ಟ್ ಹತ್ರ ಎಷ್ಟು ಜನ ಹೋಗ್ತೀವಿ, ಹೋಗೋದೇ ಇಲ್ಲ. ಸೊ ಇವೆಂಚುಲಿ ಏನಾಗುತ್ತೆ, ಡೀಪ್ ಕೇರೀಸ್ ಆಗುತ್ತೆ ಅಥವಾ ಹಲ್ಲು ಫ್ರ್ಯಾಕ್ಚರ್ ಆಗಿ ಬಿದ್ದುಬಿಡುತ್ತೆ ವೀಕ್ ಆಗಿ. ಸೊ ಅದು ಆವಾಗ ಯಾವ್ದು ಮುರಿದು ಬಿದ್ದಿದೆಯಲ್ಲ ಆ ಹಲ್ಲು ಒಂದು ಸ್ವಲ್ಪ ಶಾರ್ಪ್ ಆಗಿರ್ಬೋದು. ಸೊ ನಾಲ್ಗಿ ಮೇಲೆ ಕೊರಿತಾ ಹೋಗ್ಬೋದು ಅಥವಾ ಗಲ್ಲದ ಮೇಲೆ ಕೊರಿತಾ ಹೋಗ್ಬೋದು. ಊಟ ಮಾಡಬೇಕಾದಾಗ ಎವ್ರಿ ಟೈಮ್ ಇಟ್ಸ್ ಎ ಹಿಂಡ್ರೆನ್ಸ್, ಚುಚ್ತಾ ಹೋಗ್ಬೋದು. ಸೊ ಇವೆಂಚುಲಿ ಅಲ್ಲಿ ಒಂದು ಗಾಯ ಆಗ್ಬೋದು. ಸೊ ಇಫ್ ಯು ಆರ್ ಅ ಟೊಬ್ಯಾಕೋ ಚ್ಯೂವರ್, ಇಟ್ ಈಸ್ ಅನ್ ಅಡಿಷನಲ್ ಆಡ್ ಆನ್ ಟು ಇಟ್. ಅಫ್ಕೋರ್ಸ್ ಬರದೇ ಇರಲಿಕ್ಕೆ ಏನು ಮಾಡಬೇಕು ಬಾಯಿ ಕ್ಯಾನ್ಸರ್? ವೈದ್ಯರಾದ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಟೊಬ್ಯಾಕೋ ಇಸ್ ದ ಮೇನ್ ಕಾಸ್. ಸೊ ಇಟ್ ಈಸ್ ವೆರಿ ಪ್ರಿವೆಂಟಬಲ್. ಟೊಬ್ಯಾಕೋನೇ ಚ್ಯೂ ಮಾಡಲಿಲ್ಲ, ಸ್ಮೋಕ್ ಮಾಡಲಿಲ್ಲ, ಆಲ್ಕೋಹಾಲ್ ಕನ್ಸ್ಯೂಮೇ ಮಾಡಲಿಲ್ಲ ಅಂದರೆ ದಟ್ ಇಟ್ ಸೆಲ್ಫ್ ಈಸ್ ಅ ಪ್ರಿವೆಂಟಿವ್ ಮೆಜರ್. ಸೊ ಇಫ್ ಯು ಆರ್ ನಾಟ್, ಯಾವುದೋ ಹ್ಯಾಬಿಟ್ಟಿಗೆ ನೀವು ತುತ್ತಾಗಲಿಲ್ಲ ಅಂದರೆ ಸೊ ಯು ಆರ್ ಇಟ್ ಸೆಲ್ಫ್ ಯು ಆರ್ ಪ್ರಿವೆಂಟಿಂಗ್ ಕ್ಯಾನ್ಸರ್. ಫಸ್ಟ್ ಮೇನ್ ಅಂದರೆ ವಿ ಶುಡ್ ಅಬ್ಸ್ಟೈನ್, ಅಂದ್ರೆ ಹ್ಯಾಬಿಟ್ಸಿಂದ ನಾವು ದೂರ ಇರಬೇಕು, ಇನ್ಕ್ಲೂಡಿಂಗ್ ಪ್ಯಾಸಿವ್ ಸ್ಮೋಕಿಂಗ್. ಪ್ಯಾಸಿವ್ ಸ್ಮೋಕಿಂಗ್ ಅಂದರೆ ಏನಪ್ಪ, ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅಂತೀವಿ. ಅಂದರೆ ಇನ್ನು ಯಾರೊಬ್ರು ಸ್ಮೋಕ್ ಮಾಡ್ತಾ ಇದ್ದಾರೆ, ಐ ಆಮ್ ನಾಟ್ ಅ ಸ್ಮೋಕರ್, ನನಗೆ ಗೊತ್ತಿದೆ ಸ್ಮೋಕಿಂಗ್ ಮಾಡಿದರೆ ಕ್ಯಾನ್ಸರ್ ಆಗುತ್ತೆ ಅಥವಾ ಟೊಬ್ಯಾಕೋ ಅಂಡ್ ಪ್ರಾಡಕ್ಟ್ಸಿಂದ ಕ್ಯಾನ್ಸರ್ ಆಗುತ್ತೆ. ಸೊ ಐ ಆಮ್ ವೆಲ್ ಅವೇರ್. ಸೊ ನಾನೇನು ಮಾಡ್ತಾ ಇಲ್ಲ, ಬಟ್ ನನ್ನ ಫ್ರೆಂಡ್ಸ್ ಇದ್ದಾರೆ. ಸೊ ನಾವೆಲ್ಲೋ ಹೊರಗಡೆ ಊಟಕ್ಕೆ ಹೋಗ್ತೀವಿ, ಅವ್ನು ಸ್ಮೋಕರ್ ಇರ್ಬೋದು, ಹಿ ಮೈಟ್ ಬಿ ಎ ಚೈನ್ ಸ್ಮೋಕರ್. ಅವ್ನ ಪಕ್ಕದಲ್ಲೇ ನಾವು ಕೂತು ಊಟ ಮಾಡ್ತಿರ್ಬೋದು. ಸೊ ಅವನೇನು ಎಕ್ಸೇಲ್ ಮಾಡ್ತಾ ಇದ್ದಾನಲ್ಲ, ಆ ಸ್ಮೋಕನ್ನ ಇನ್ಹೇಲ್ ಮಾಡಿದ್ರು, ದಟ್ ಈಸ್ ಅ ರಿಸ್ಕ್ ಆಫ್ ಕ್ಯಾನ್ಸರ್. ಸೊ ಪ್ಯಾಸಿವ್ ಸ್ಮೋಕಿಂಗ್ ಅನ್ನೋದು ಇಟ್ ಈಸ್ ಅನದರ್ ವೆರಿ ಇಂಪಾರ್ಟೆಂಟ್ ಟರ್ಮ್. ನಾವು ಯಾರು ಅದ್ರ ಮೇಲೆ ಕಡಿಮೆ ಫೋಕಸ್ ಮಾಡ್ತಾ ಇದ್ದೀವಿ. ಆಮೇಲೆ ಸಣ್ಣ ಹುಡುಗರು ಮನೆಯಲ್ಲಿ ಫಾದರ್ ಸ್ಮೋಕ್ ಮಾಡ್ತಾ ಇರ್ಬೋದು, ಹುಡುಗರು ಟಿವಿ ನೋಡ್ತಾ ಇರ್ಬೋದು. ಸೊ ದೇ ಆರ್ ಆಲ್ಸೋ ಎಟ್ ಅ ರಿಸ್ಕ್. ಸೊ ಪ್ಯಾಸಿವ್ ಸ್ಮೋಕಿಂಗ್ನ ಅವಾಯ್ಡ್ ಮಾಡಬೇಕು, ನಾವು ಹ್ಯಾಬಿಟ್ಸಿಂದ ಅಬ್ಸ್ಟೈನ್ ಮಾಡಬೇಕು. ನೆಕ್ಸ್ಟ್ ಹೆಲ್ದಿ ಲೈಫ್ ಸ್ಟೈಲ್. ಹೆಲ್ದಿ ಲೈಫ್ ಸ್ಟೈಲ್ ಅಂದರೆ ಏನು, ಸರಿಯಾಗಿ ಊಟ ಮಾಡಬೇಕು. ಅಟ್ಲೀಸ್ಟ್ 75 grams ಆಫ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಪರ್ ಡೇ ಕನ್ಸ್ಯೂಮ್ ಮಾಡಬೇಕು. ಎಲ್ಲ ಟೈಪ್ ಆಫ್ ಫ್ರೂಟ್ಸ್ ತಿನ್ನಬೇಕು. ಇಫ್ ಯು ಆರ್ ಎಗಿಟೇರಿಯನ್, ಒನ್ ಎಗ್ ಕನ್ಸ್ಯೂಮ್ ಮಾಡಿರಿ. ಟೇಕ್ ಸಫಿಷಿಯಂಟ್ ಅಮೌಂಟ್ ಆಫ್ ಪ್ರೋಟೀನ್ಸ್. ಆಮೇಲೆ ಎವ್ರಿ ಡೇ ಎಕ್ಸಸೈಸ್, ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಎಕ್ಸಸೈಸ್ ಮಾಡಿ, ಮೆಡಿಟೇಟ್ ಮಾಡಿ. ನೀವು ಆಗಲೇ ಅಂದರೆ ಸ್ಟ್ರೆಸ್, ಟು ರೆಡ್ಯೂಸ್ ಸ್ಟ್ರೆಸ್ ಒಂದು ಹಾಫ್ ಆನ್ ಅವರ್ ಮೆಡಿಟೇಟ್ ಮಾಡಿ. ಸೊ ಸಿಂಪಲ್, ವೆರಿ ಬೇಸಿಕ್ ಥಿಂಗ್ಸ್. ನಿಮ್ಗಾಗಿ ಒಂದು ಸ್ವಲ್ಪ ಟೈಮ್ ತೆಗೀರಿ, ಬಿ ರಿಲ್ಯಾಕ್ಸ್ಡ್, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಸೊ ದೀಸ್ ಆರ್ ವೆರಿ ಸ್ಮಾಲ್ ಲಿಟಲ್ ಥಿಂಗ್ಸ್, ಸಣ್ಣ ಸಣ್ಣ ಚೇಂಜಸ್ ಇನ್ ಅವರ್ ಲೈಫ್. ಅವಾಯ್ಡ್ ಜಂಕ್ ಫುಡ್.
ಮನೆಯಲ್ಲಿ ನಾರ್ಮಲ್ ಊಟ ಮಾಡಿ, ಜಂಕ್ ಫುಡ್ ಆ್ಯಂಡ್ ಅಡಲ್ಟ್ರೇಟೆಡ್ ಫುಡ್ ಇವನ್ನೆಲ್ಲ ಅವಾಯ್ಡ್ ಮಾಡಬೇಕು. ಸೊ ಸಿಂಪಲ್ ಸ್ಟೆಪ್ಸ್ ವಿಲ್ ಪ್ರಿವೆಂಟ್ ಅಸ್ ಫ್ರಮ್ ಕ್ಯಾನ್ಸರ್. ಅಟ್ಲೀಸ್ಟ್ ಬೇರೆ ಕ್ಯಾನ್ಸರ್ಗಿಂತ ಓರಲ್ ಕ್ಯಾನ್ಸರ್ ಇಸ್ ಪ್ರಿವೆಂಟಬಲ್ ಅಂತ ನಾನು ಹೇಳ್ತೀನಿ. ಬಿಕಾಸ್ ಇಫ್ ಯು ಆರ್ ನಾಟ್ ಕನ್ಸ್ಯೂಮಿಂಗ್ ಟೊಬ್ಯಾಕೊ, ಮೇಜರ್ ಫ್ಯಾಕ್ಟರೇ ಟೊಬ್ಯಾಕೊ ಇದೆ. ಇಫ್ ಯು ಆರ್ ನಾಟ್ ಕನ್ಸ್ಯೂಮಿಂಗ್ ಇಟ್ ದೆನ್ ಯು ಆರ್ ಅವಾಯ್ಡಿಂಗ್ ಇಟ್. ಬಹಳ ಉತ್ತಮವಾಗಿ ಹೇಳಿದ್ರಿ. ಮೇಜರ್ ಫ್ಯಾಕ್ಟರ್ ಈ ತಂಬಾಕು ಸೇವನೆ ಮಾಡದೇ ಇದ್ರೆ ಮುಗ್ದೇ ಹೋಯ್ತು ಕತೆ. ವಿ ಕ್ಯಾನ್ ನಾಟ್ ಗೆಟ್ ಮೌತ್ ಕ್ಯಾನ್ಸರ್. ಟೊಬ್ಯಾಕೊ ಬಿಟ್ಟು ಮತ್ತೆ ಯಾವುದೇ ವಿತ್ ರೆಸ್ಪೆಕ್ಟ್ ಟು ಹೆರಿಡಿಟ್ರಿ ಅದು ಆಗ್ಬಹುದಾ? ಆಗ್ಬೋದು. ದಟ್ ಕ್ಯಾನ್ ಬಿ ಒನ್ ರೀಸನ್. ಪ್ಲಸ್ ನಾನು ಜೆನೆಟಿಕ್ ಅಂತ ಹೇಳಿದೆ, ಯಾರಲ್ಲಿ ಸ್ವಲ್ಪ ಜೀನ್ ಟ್ರೇಷನ್ಸ್ ಇದೆ, ಫ್ಯಾಂಕೋನೀಸ್ ಅನಿಮಿಯಾ ಅನ್ಬೋದು, ಬ್ಲೂಮ್ ಸಿಂಡ್ರೋಮ್, ಈ ಥರ ಬೇರೆ ಸಿಂಡ್ರೋಮ್ಸ್ ಇದೆ ಯಾರಲ್ಲಿ ಜೆನೆಟಿಕ್ ಚೇಂಜಸ್ ಆಗಿದೆ. ಆ್ಯಂಡ್ ಜೆನೆಟಿಕ್ ಕ್ಯಾನ್ಸರ್ ಯಾಕಾಗುತ್ತೆ? ಟೊಬ್ಯಾಕೊ ಏನು ಮಾಡುತ್ತಪ್ಪ, ಟೊಬ್ಯಾಕೊ ಕನ್ಸ್ಯೂಮ್ ಮಾಡಿದಾಗ ನಮ್ಮ ಸೆಲ್ಸಲ್ಲಿ DNA ಚೇಂಜ್ ಆಗುತ್ತೆ. ಸೊ ಸೆಲ್ಯುಲರ್ ಸ್ಟ್ರಕ್ಚರೇ ಚೇಂಜ್ ಆಗುತ್ತೆ. ಅದರದ್ದು ಅನ್ಹೆಲ್ದಿ ಸೆಲ್ಸ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಯಾರು ಈ ಸಿಂಡ್ರೋಮಿಕ್ ಪೇಷಂಟ್ಸಲ್ಲಿ ದಿರ್ ಇಸ್ ಆಲ್ರೆಡಿ ಎ ಜೀನ್ ಮ್ಯೂಟೇಷನ್. ಈ ಮ್ಯೂಟೇಷನ್ ಆದ್ರಿಂದ ಅವ್ರಿಗೆ ದೇ ಆರ್ ಮೋರ್ ಸಸೆಪ್ಟಬಲ್ ಟು ಕ್ಯಾನ್ಸರ್. ಟೊಬ್ಯಾಕೊ ಕನ್ಸ್ಯೂಮರ್ಸಲ್ಲಿ ಟೊಬ್ಯಾಕೊ ಕನ್ಸ್ಯೂಮ್ ಮಾಡಿ ತಮ್ಮ ಜೆನೆಟಿಕ್ಸ್ನ ತಾವು ಚೇಂಜ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಟೆಕ್ನಿಕಲ್ ಆಗಿ ಮಾತನಾಡೋಣ. ಟೆಕ್ನಿಕಲ್ ಪ್ರಶ್ನೆ, ಬಯೋಪ್ಸಿ ಅಂದ್ರೆ ಏನು, ಅದರ ಮಹತ್ವ? ಸೊ ಬಯೋಪ್ಸಿ ಅಂದರೆ ಟೆಸ್ಟ್, ಅದು ಕ್ಯಾನ್ಸರ್ನ ಕನ್ಫರ್ಮೇಟರಿ ಟೆಸ್ಟ್. ಸೊ ಬಯೋಪ್ಸಿ ಇಸ್ ಎನ್ ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅನ್ಬೋದು. ಸೊ ಐ ಆಮ್ ಎನ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್. ಸೊ ಯಾರೋ ಎಕ್ಸ್ಪೀರಿಯನ್ಸ್ಡ್ ಇರ್ತಾರಲ್ಲ, ನೋಡಿದ ತಕ್ಷಣ ಅವ್ರು ಹೇಳ್ಬೋದು ದಿಸ್ ಇಸ್ ಅ ಕ್ಯಾನ್ಸರ್ ಅಥವಾ. ಸೊ ಕ್ಲಿನಿಕಲ್ ಎಕ್ಸಾಮಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ನಮ್ಮಲ್ಲಿ. ಸೊ ಯಾವಾಗ ನಾವು ನೋಡ್ತೀವಿ, ನೋಡಿದ ತಕ್ಷಣ ನಂಗೆ ಅನಿಸ್ಬೋದು ಇದು ಕ್ಯಾನ್ಸರ್ ಇದೆ. ವೆನ್ ಐ ಎಕ್ಸಾಮಿನ್ ನಂಗೊಂದು ಅದರ ಫೀಲ್ ಮೇಲೆ ನಂಗೆ ಗೊತ್ತಾಗುತ್ತೆ, ಟಚ್ ಮಾಡಿದಾಗ ಬ್ಲೀಡ್ ಆಗ್ತಾ ಇದೆ ಅಲ್ಸರ್. ಸೊ ಇಟ್ ಇಸ್ ಅ ಸಸ್ಪಿಷಿಯಸ್. ಸೊ ಜಸ್ಟ್ ಬೇಸ್ಡ್ ಆನ್ ಮೈ ಕ್ಲಿನಿಕಲ್ ಎಕ್ಸಾಮಿನೇಷನ್ನ ಕನ್ಫರ್ಮ್ ಆಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಇಟ್ ಇಸ್ ಕ್ಯಾನ್ಸರ್ ಆರ್ ನಾನ್ ಕ್ಯಾನ್ಸರಸ್. ಎಷ್ಟೊಂದು ಸರ್ತಿ ಪ್ರೀ ಕ್ಯಾನ್ಸರಸ್ ಇರುತ್ತೆ, ನೋಡೋಕ್ಕೆ ನಂಗೆ ಪ್ರೀ ಕ್ಯಾನ್ಸರಸ್ ಅಂತ ಅನಿಸುತ್ತೆ, ಅಂದರೆ ಪೊಟೆನ್ಷಿಯಲಿ ಮ್ಯಾಲಿಗ್ನೆಂಟ್ ಆಗಲೇ ಹೇಳಿದ್ನಲ್ಲ ವೈಟ್ ರೆಡ್ ಪ್ಯಾಚ್. ಸೊ ನೋಡಿದ ತಕ್ಷಣ ಅದು ಬರೀ ವೈಟ್ ಪ್ಯಾಚ್ ಅಥವಾ ರೆಡ್ ಪ್ಯಾಚ್ ಅಂತ ನಂಗೆ ಅನಿಸ್ಬೋದು. ಬಟ್ ನಾನು ಯಾವಾಗ ಬಯೋಪ್ಸಿ ಮಾಡ್ತೀನಿ, ಯಾವುದೋ ಒಂದು ಸೆಲ್, 2 ಸೆಲ್ ಅಂದರೆ ಸ್ಮಾಲ್ ಕ್ಲಸ್ಟರ್ಸ್ ಆಫ್ ಸೆಲ್ ಕನ್ವರ್ಟ್ ಆಗಿರ್ಬೋದು. ಸೊ ಇಟ್ ಇಸ್ ಅ ವೆರಿ ಅರ್ಲಿ ಪಿಕಪ್. ವೆನ್ ಐ ಡೂ ಅ ಬಯೋಪ್ಸಿ ಅಟ್ ಅ ಸೆಲ್ಯುಲರ್ ಲೆವೆಲ್ ಏನೋ ಚೇಂಜ್ ಆಗಿರುತ್ತಲ್ಲ ಅದು ನಮ್ಗೆ ಕಂಡುಹಿಡಿಬೋದು. ಸೊ ಬೇಸ್ಡ್ ಆನ್ ಅ ಬಯೋಪ್ಸಿ ಕನ್ಫರ್ಮ್ ಆಗಿ ನಾವು ಹೇಳ್ಬೋದು ವೆದರ್ ಇಟ್ ಈಸ್ ಅ ಕ್ಯಾನ್ಸರಸ್ ಲೀಷನ್ ಆರ್ ನಾಟ್ ಅ ಕ್ಯಾನ್ಸರಸ್ ಲೀಷನ್. ಇದುವರೆಗೂ ನಮ್ಮ ಕೇಳುಗರಲ್ಲಿ ಒಂದು ದೊಡ್ಡ ಪ್ರಶ್ನೆ ಬಂದಿರಬಹುದು, ಇಲ್ಲಿ ಒಟ್ಟ ಕೇಳಿರ್ತಾರೆ ಅವರು, ಇಸ್ ದಿಸ್ ಕ್ಯೂರೇಬಲ್? ಇದು ಗುಣಪಡಿಸಲಿಕ್ಕೆ ಆಗುವಂತಹ ರೋಗನ ಕ್ಯಾನ್ಸರ್, ಮೌತ್ ಕ್ಯಾನ್ಸರ್? ಸೊ ಅರ್ಲಿ ಸ್ಟೇಜಲ್ಲಿ ಬಂದಾಗ, ಅರ್ಲಿ ಸ್ಟೇಜ್ 1, ಸ್ಟೇಜ್ 2 ಅಲ್ಲಿ ಬಂದಾಗ ವಿ ಸೇ ಅಟ್ಲೀಸ್ಟ್ 80% ಕ್ಯೂರಬಲ್ ರೇಟ್ ಇದೆ, ಅಂದರೆ ಸರ್ವೈವಲ್ ರೇಟ್. ಸೊ 100 ಪೇಷಂಟ್ಸ್ ನಾನು ತಗೋತೀನಿ ಯಾರು ಸ್ಟೇಜ್ 1 ಸ್ಟೇಜ್ 2 ಅಲ್ಲಿದ್ದಾರೆ. ಸೊ 80 to 90 ಆಫ್ ದೆಮ್ ಕ್ಯಾನ್ ಸರ್ವೈವ್ ಫಾರ್ 5 years. ದಟ್ ಈಸ್ ಅ ಬಿಗ್ ನಂಬರ್. ಅದೇ ಸ್ಟೇಜ್ 3, ಸ್ಟೇಜ್ 4 ಅಲ್ಲಿ ಇಟ್ ಡ್ರಾಪ್ಸ್ ಡೌನ್ ಟು 50%. ಓರಲ್ ಕ್ಯಾನ್ಸರ್ ಹೆಂಗಿದೆ, ಇಟ್ ವಿಲ್ ಬಿ ಲೋಕಲಿ, ಅಲ್ಲೇ ನಿಮಗೆ ತೊಂದರೆ ಕೊಡುತ್ತೆ. ಇಟ್ ವಿಲ್ ನಾಟ್ ಟೇಕ್ ಯುವರ್ ಲೈಫ್ ಇಮಿಡಿಯೇಟ್ಲಿ. ಸೊ ಇಫ್ ಯು ಕಮ್ ಇನ್ ದ ಅರ್ಲಿ ಸ್ಟೇಜ್ 1, ಸ್ಟೇಜ್ 2, ಸೊ ಅರೌಂಡ್ 90 people ವಿಲ್ ಸ್ಟೇ ಫಾರ್ 5 years. ಸೊ ದಟ್ ಈಸ್ ಹೌ ವಿ ಅಸೆಸ್ ಕ್ಯಾನ್ಸರ್. ಫ್ಯಾಬ್ಯುಲಸ್. ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಮೌತ್ ಕ್ಯಾನ್ಸರ್. ಇದರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಟ್ಟರು ಕಾರ್ಯಕ್ರಮದ ಅತಿಥಿ, ಕನ್ಸಲ್ಟೆಂಟ್ ಹೆಡ್ ಅಂಡ್ ನೆಕ್ ಸರ್ಜಿಕಲ್ ಆಂಕಾಲಜಿ, KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಿಂದ ಡಾಕ್ಟರ್ ರಶ್ಮಿ ಪಾಟೀಲ್ ಅವರು. ಡಾಕ್ಟರ್ ಮೇಡಮ್, ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯದ ಬಗ್ಗೆ ವಿವರವಾದ ಮಾಹಿತಿ ತಾವು ಕೊಟ್ರಿ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ಅಂತ ಸಂದರ್ಭದಲ್ಲಿ ಕೇಳುಗರಿಗೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹೆಲ್ತ್ ಇಸ್ ವೆಲ್ತ್. ನಮ್ಮ ಆರೋಗ್ಯ ನಮ್ಮ ಕೈಲಿದೆ. ಸೊ ವಿ ಕ್ಯಾನ್ ಹೆಲ್ಪ್ ಅವರ್ ಸೆಲ್ಸ್. ನಾವು ಟೊಬ್ಯಾಕೊ, ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡದೇ ಇದ್ದರೆ ನಾಟ್ ಓನ್ಲಿ ಕ್ಯಾನ್ಸರ್, ಬಹಳಷ್ಟು ರೋಗಗಳನ್ನು ನಾವು ಅವಾಯ್ಡ್ ಮಾಡ್ಬೋದು. ಅದಲ್ಲದೆ ಸ್ಟ್ರೆಸ್ ಫ್ರೀ ಇರಬೇಕು. ಪ್ಲಸ್ ಹೆಲ್ದಿ ಲೈಫ್ ಸ್ಟೈಲ್ ಇನ್ಕಲ್ಕೇಟ್ ಮಾಡ್ಕೊಳ್ಳಿ, ಎಕ್ಸಸೈಸ್ ಮಾಡಿ, ಹೆಲ್ದಿ ಊಟ ಮಾಡಿ, ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಎಂಜಾಯ್ ಯುವರ್ ಲೈಫ್ ಆ್ಯಂಡ್ ಸ್ಟೇ ಅವೇ ಫ್ರಮ್ ಬ್ಯಾಡ್ ಹ್ಯಾಬಿಟ್ಸ್. ಸಿಂಪಲ್. ಅವರ್ ಹೆಲ್ತ್ ಈಸ್ ಇನ್ ಅವರ್ ಹ್ಯಾಂಡ್ಸ್. ಡಾಕ್ಟರ್ ಮೇಡಮ್, ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ. ಥ್ಯಾಂಕ್ ಯು. ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಮೌತ್ ಕ್ಯಾನ್ಸರ್, ಬಾಯಿ ಕ್ಯಾನ್ಸರ್ ಬಗ್ಗೆ ವಿವರವಾದ ಮಾಹಿತಿ ಕೊಟ್ಟ ಕಾರ್ಯಕ್ರಮದ ಅತಿಥಿ, ಕನ್ಸಲ್ಟೆಂಟ್ ಹೆಡ್ ಅಂಡ್ ನೆಕ್ ಸರ್ಜಿಕಲ್ ಆಂಕಾಲಜಿ, KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯ ಡಾಕ್ಟರ್ ರಶ್ಮಿ ಪಾಟೀಲ್ ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ. ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ. ಧ್ವನಿ ಧ್ವನಿ ಇದು ನಮ್ಮ ಧ್ವನಿ. KLE ಕನಸು ನನಸದ ವೇಣು ಧ್ವನಿ.